ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಾಮಿ ಗೌಡಪಾದಂಚ ಶಂಕರಂ ಶ್ರೀ ಸುರೇಶ್ವರಂ ಸ್ವಾಮಿನಂ ಸಚ್ಚಿದಾನಂದಮಿಂದ್ರಂ ತಂ ಜ್ಞಾನರೂಪಿಣೇ. ಓಂ ಓಂ ನಾರಾಯಣ ನಾರಾಯಣ. ಮುಂದಿನ ವಿಷಯ, ಬ್ರಹ್ಮನ್ is the cause of the birth, sustenance and dissolution of the universe, differentiated into name and form, containing numerous agents and experiences of the fruits of actions. ಅಬ್ಬಾ, ಇಷ್ಟು ಉದ್ಯ. ಇದು ಸೂತ್ರಭಾಷ್ಯ ವಾಕ್ಯ. ಪರಮಾತ್ಮ ಜಗತ್ತಿಗೆ ಕಾರಣ ಎಂದು ಹೇಳ್ತದೆ. ಅಂದರೆ ಯಾವ ಜಗತ್ತು? ಜಗತ್ತಂದರೆ ಏನು? ಮೊದಲು ಅವನೇ ಹೇಳ್ತಾರೆ, ಜಗತ್ತಿಗೆ ಕಾರಣ ಅಂದ್ರೇನು, ಜಗತ್ತಂದ್ರೇನು. ಎರಡು ಅಂಶಗಳು ಇದರಲ್ಲಿವೆ. ಒಂದು, ಯೂನಿವರ್ಸ್ ಡಿಫ್ರೆನ್ಷಿಯೇಟೆಡ್ ಇಂಟು ನೇಮ್ ಆ್ಯಂಡ್ ಫಾರ್ಮ್, ನಾಮರೂಪ ವಿಭಕ್ತಸ್ಯ, ನಾಮರೂಪವಾಗಿ ವಿಂಗಡ ಆಗಿ ತೋರುವಂಥದ್ದು. ಸೃಷ್ಟಿಗೆ ಪೂರ್ವ ಅಂದರೆ ತನಿನಿದ್ದೆಯಲ್ಲಿ ಬಗೆ ಬಗೆ ರೂಪಗಳಿಲ್ಲ, ಬಗೆ ಬಗೆ ನಾಮಗಳು ಇಲ್ಲ, ಎಲ್ಲ ಒಂದೇ. ಒಂದೇ ಅಂದರೆ ಅರ್ಥವೇನು? ಅನೇಕ ರೂಪಗಳಿಲ್ಲ, ನಾಮಗಳು ಇಲ್ಲ. ವ್ಯತ್ಯಾಸ ನೋಡಿ. ರೂಪಗಳು ಅನೇಕ ಅಂದರೆ ವಿಷಯಗಳು ಅನೇಕ, ಜ್ಞೇಯ ಅನೇಕತ್ವ. ಅಂದರೆ ಇದು ಎಂದು ತಿಳಿಯುವ ಜ್ಞೇಯಗಳು ನಾನಾ ಇರುವುದು. ನಾಮ ಇಲ್ಲ ಅಂದರೆ ಅರ್ಥವೇನು? ಜ್ಞೇಯವನ್ನು ತಿಳಿಯುವುದೇ ನಾಮ. ನಾಮ ಅಂದರೆ ಏನು? ಇದಕ್ಕೆ ನಾಮ ಯಾವಾಗಿರುತ್ತದೆ? ನೋಡುವವನು ತಿಳಿಯುವವನಿದ್ದರೆ ಇದಕ್ಕೆ ತಿಳ್ಕೊಂಡು ತಿಳಿಯುವುದೇ ಹೆಸರಿಡುವುದು. ಇನ್ನೇನು? ಇದು ಗೊತ್ತಾಯಿತು ಅಂದರೆ ಇದಕ್ಕೆ ಹೆಸರಿಟ್ಟಿದ್ದೇವೆ ಅಂತ ಅರ್ಥ. ಪ್ರತಿಯೊಂದು ವಸ್ತು ಮಿಕ್ಕ ಪದಾರ್ಥಗಳಿಂದ ಬಿಡಿಸುವುದು ರೂಪ. ಎಲ್ಲ ಒಟ್ಟಾದರೆ ರೂಪ ಗೊತ್ತಾಗಲ್ಲ. ಮಿಕ್ಕ ಪದಾರ್ಥಗಳಿಂದ ಬಿಡಿಸಿ ಇದು ಮಾತ್ರ ಎಂದು ತಿಳಿದರೆ ಅದು ಜ್ಞೇಯದಲ್ಲಿ ಒಂದಾನೊಂದು ಜ್ಞೇಯ, ಎ ಪರ್ಟಿಕ್ಯುಲರ್ ಆಬ್ಜೆಕ್ಟ್ ಆಫ್ ನಾಲೆಜ್. ಒಂದಾನೊಂದು ಎಂದು ಹೇಳಿದ್ದಾಗ ಈ ಒಟ್ಟು ಪ್ರಪಂಚದಿಂದ ಸ್ವಲ್ಪ ಬಿಡಿಸಿ ಇದು ಎಂದು ಹೇಳ್ತೀವಿ. ಒಂದೊಂದು ಬಿಡಿಸ್ತಾ ಇದ್ದೀವಿ ಅಂದರೆ ಒಂದೊಂದು ಮಿಕ್ಕ ಪ್ರಪಂಚದಿಂದ ಬಿಡಿಯಾಗಿ ತಿಳ್ಕೊಳ್ತಾ ಇದ್ದೀವಿ. ಒಟ್ಟು ಪ್ರಪಂಚ ಸೇರಿಸಿಬಿಟ್ಟರೆ ಇದು ದಿಸ್ ಎಂದು ಹೇಳ್ತೀವಲ್ಲ, ಇದು ಎಂಬ ಒಂದು ಮಾತಿನಲ್ಲಿ ಒಟ್ಟು ಪ್ರಪಂಚ ಬಂದು ಬಿಡ್ತದೆ. ಇದು ಎಂಬ ಒಂದು ಅನುಭವದಲ್ಲಿ, ವೃತ್ತಿಯಲ್ಲಿ ಎಲ್ಲ ಬಂದು ಬಿಡ್ತದೆ. ಆ ಒಂದು ಇದು ಎಂಬ ವೃತ್ತಿಯನ್ನೇ ಇನ್ನು ಹೆಚ್ಚು ಹೆಚ್ಚಾಗಿ ವಿಂಗಡ ಮಾಡಿದ್ದರೆ, ವಿಂಗಡ ಅಂದರೆ ಸಣ್ಣದಾಗಿ ನೋಡುವುದು. ಒಟ್ಟು ಪ್ರಪಂಚವನ್ನು ನೋಡುವಕ್ಕಿಂತ ಸಣ್ಣದಾಗಿ ನೋಡಿದ್ದರೆ ಅನೇಕವಾಯಿತು. ಒಟ್ಟು ನೋಡಿಬಿಟ್ಟರೆ ಇದು ಎನ್ನುವುದು ಒಂದೇ ಒಂದು. ಇದು ಎಂಬುದನ್ನು, ಇದು ಅಂದರೆ ಏನದು ಅಂದರೆ ಒಂದೊಂದು, ಇದು ಪುಸ್ತಕ, ಇದು ಟೇಬಲ್, ಇದು ಗೋಡೆ, ಇದು ಮರ, ಇದು ಕುರ್ಚಿ, ಇದು ಮನುಷ್ಯ, ಹೀಗೆ ಒಂದೊಂದು, ಇದು ಮಡಿಕೆ, ಇದು ಮಣ್ಣು ಮುಂತಾದ. ಇದು ಎಂಬ ಅನುಭವವನ್ನು ಅನೇಕಗಳಾಗಿ ವಿಂಗಡಿಸುವುದು ರೂಪ ಆಯಿತು. ಈಗ ನಾಮ ಅಂದರೆ ಏನು? ನಾಮ ವಸ್ತು ತಾನು ಹೆಸರಿಟ್ಕೊಳ್ಳಲ್ಲ. ಈ ಪುಸ್ತಕ, ಈ ಪೆನ್ನುಗೆ ಗೊತ್ತಾ ನಾನು ಪೆನ್ನು ಎಂದು? ಪುಸ್ತಕಕ್ಕೆ ಗೊತ್ತಾ ನಾನು ಪುಸ್ತಕ? ಕೇಳು ನೀನು ಯಾರಪ್ಪ ಅಂದರೆ ನಾನು ಪುಸ್ತಕ ಎಂದು ಹೇಳ್ತದೆ. ಕುರ್ಚಿ ಹೇಳ್ತದೆ, ನೀನು ಯಾರು ಅಂದರೆ ನಾನು ಕುರ್ಚಿ ಎಂದು ಹೇಳ್ತದೆ. ಓಕೆ, ಅದು ಹೇಳದಿದ್ದರೂ ನೀವು ಕರೆದರೆ ನೀನು ಕುರ್ಚಿ ಅಲ್ಲವೇ ಅಂದರೆ ಹೌದು ಹೌದು ಎಂದು ಒಪ್ಕೊಳ್ತದೆ. ನೀವು ಕರೆದಿದ್ದರೂ ಅದು ಗೊತ್ತಾಗಲ್ಲ, ತಾನು ಹೇಳ್ಕೊಳ್ಳಲ್ಲ. ತನ್ನ ಹೆಸರು ಕುರ್ಚಿ ಎಂಬುದೇ ಅದಕ್ಕೆ ಗೊತ್ತಿಲ್ಲ. ಅಂದರೆ ಅದನ್ನು ಹೆಸರಿಡುವುದು ಯಾರು? ಚೇತನ ಪುರುಷ, ಚೇತನ ಮನುಷ್ಯ, ಕಾನ್ಷಿಯಸ್ ಬೀಯಿಂಗ್. ನಾವು ಅದಕ್ಕೆ ಹೆಸರಿಡ್ತಾ ಇದ್ದೀವಿ ಹೊರತು ಅದು ತನ್ನನ್ನು ತಾನು ಗೊತ್ತು ಮಾಡಿಕೊಳ್ಳಲ್ಲ. ತಾನಿದ್ದೇನೆ ಎಂಬುದು ಗೊತ್ತಾಗಲ್ಲ. ತಾನು ಇದ್ದೇ ಎಂದು ಗೊತ್ತಾದರೆ ಹೆಸರಿಡ್ತದೆ. ನೋಡಿ, ನಾನು ಎಂಬ ಅರಿವಿದ್ದರೆ ಹೆಸರು ಬಂದು ಬಿಡ್ತದೆ. ಅದಕ್ಕೆ ತನಗೆ ಅರಿವಿಲ್ಲ. ಅದರಿಂದ ಅರಿವಿಲ್ಲದ ವಿಷಯವನ್ನು ಅರಿವಿನ ರೂಪವೇ ಇದು ಎಂದು ತಿಳ್ಕೊಳ್ತದೆ. ಅರಿವೇ ಅರಿವಿಲ್ಲದ ಜಡವನ್ನು ತಿಳ್ಕೊಳ್ತದೆ. ಆ ತಿಳ್ಕೊಳ್ಳುವುದೇ ಹೆಸರು. ಅಂದರೆ ಜ್ಞಾತೃಜ್ಞೇಯ ವಿಂಗಡವೇನೋ ನಾಮ, ಜ್ಞೇಯಗಳು ಅನೇಕವಾಗಿ ತೋರುವುದು ರೂಪ. ಇಷ್ಟೆಲ್ಲ ನಾನು ಹೇಳುವುದು ಏಕೆ ಅಂದರೆ ಆ ನಾಮರೂಪವನ್ನು ಈ ಬಗೆಯಾಗಿ ಇಂಟರ್ಪ್ರೆಟ್ ಮಾಡಿ ಹೇಳ್ತಾ ಇದ್ದೇನೆ.
ನಾಮರೂಪ ಅಂದರೆ ಏನು? ಇಡೀ ಪ್ರಪಂಚ ನಾಮರೂಪ ಅಂದರೆ ಈ ಎರಡರಲ್ಲೇ ಎಲ್ಲ ಬಂದು ಬಿಡ್ತದೆ. ಇಡೀ ಪ್ರಪಂಚ ನಾಮರೂಪ ಅಂದರೆ ಅನೇಕ ರೂಪಗಳಾಗಿ ತೋರುವುದರಲ್ಲಿ ಒಂದೇ ಒಂದು ಅಂಡರ್ಲೈಂಗ್ ಇದೆ. ಏನು? ಇದು 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 ಎಂಬುದು ಎಲ್ಲ ರೂಪಗಳಲ್ಲಿ ಒಂದೇ ಅನುಭವ. ಜ್ಞೇಯ, ಆಬ್ಜೆಕ್ಟ್ ಆಫ್ ನಾಲೆಜ್. ಇದು ತಿಳಿಯುತ್ತಾ ಇದೆ, ಗೊತ್ತಾಗ್ತಾ ಇದೆ ಎಂದು ಜ್ಞೇಯತ್ವ ಎಲ್ಲ ರೂಪಗಳಲ್ಲಿ ಒಂದೇ ಅಂಶ. ಆ ಒಂದೇ ಜ್ಞೇಯವನ್ನು ಸಣ್ಣ ಸಣ್ಣದಾಗಿ ನೋಡಿದ್ದರೆ ಅನೇಕ ರೂಪಗಳು. ಆ ಸಣ್ಣಗಳೆಲ್ಲ ಸೇರಿಸ್ತಾ ಹೋದರೆ ದೊಡ್ಡ ರೂಪಗಳಾಗ್ತವೆ. ಇನ್ನೂ ಸೇರಿಸಿದ್ದರೆ ಇನ್ನೂ ದೊಡ್ಡ ರೂಪಗಳು. ಎಲ್ಲ ಸೇರಿಸಿ ಒಂದೇ ರೂಪ ಮಾಡಿಬಿಟ್ರೆ ಇದು ಎನ್ನುವುದು ಕಣ್ಣಿಗೆ ಇಂದ್ರಿಯಗಳಿಗೆ ಕಂಡು ಬರಲ್ಲ. ನೋಡಿ, ಇದು ಎಂಬ ರೂಪ ಇಂದ್ರಿಯಗಳಿಗೆ ಕಂಡುಬರುವುದು ಸ್ಥೂಲ ರೂಪಗಳು, ಸಣ್ಣ ರೂಪಗಳು. ಸಣ್ಣ ಅಂದರೆ ಚಿಕ್ಕ ಚಿಕ್ಕ ರೂಪಗಳು. ಅನೇಕ ರೂಪಗಳು ಇಂದ್ರಿಯದಿಂದ ಗೊತ್ತಾಗ್ತವೆ. ಅಂದರೆ ಕಣ್ಣಿಗೆ ರೂಪ, ಕಿವಿಗೆ ಶಬ್ದ, ಸ್ಪರ್ಶ ಆಗುವುದು, ಮೂಗಿಗೆ ವಾಸನ, ಆ್ಯಂಡ್ ದೆನ್ ಬಾಯಿಗೆ, ನಾಲಿಗೆಗೆ ರುಚಿ. ಇಂಥದ್ದು ಶಬ್ದ, ಸ್ಪರ್ಶ, ರೂಪ, ರಸಗಂಧ ಎಂಬುದು 5. ಆ 5ರಲ್ಲಿ ಒಂದೊಂದು ಅನೇಕ ಬಗೆ ರೂಪಗಳು, ಅನೇಕ ಬಗೆ ಶಬ್ದಗಳು, ಅನೇಕ ಬಗೆ. ಎಲ್ಲ ಶಬ್ದಗಳು ಒಂದು ಶಬ್ದಕ್ಕೆ ಸೇರಿಸ್ತೀವಿ, ಎಲ್ಲ ರೂಪಗಳು ನೋಟಕ್ಕೆ ಸೇರಿಸ್ತೀವಿ, ಅಂದರೆ ನೋಡಲ್ಪಡುವ ರೂಪಕ್ಕೆ ಸೇರಿಸ್ತೀವಿ. ಹಾಗೆ ಅನೇಕ 5 ಇಂದ್ರಿಯ ವಿಷಯಗಳನ್ನೆಲ್ಲ 5ನಲ್ಲಿ ಸೇರಿಸಿಬಿಡ್ತೀವಿ. 5 ಇಂದ್ರಿಯ ಗೋಚರವೇ. ಈ 5ಅನ್ನು ಸೇರಿಸಿಬಿಟ್ರೆ ಏನಾಗುತ್ತದೆ ನೋಡಿ. ಅನೇಕ ರೂಪಗಳು ಸೇರಿಸಿಬಿಟ್ಟರೆ ರೂಪ ಹೇಳಿಬಿಟ್ರೆ ಎಲ್ಲ ಬಗೆಯ ಆಕಾರಗಳು, ರೂಪಗಳೆಲ್ಲ ಒಂದೇ ಆಗಿಬಿಟ್ಟಿದೆ. ಅನೇಕ ಬಗೆಯಾದ ಶಬ್ದಗಳಲ್ಲಿ ಹೆಚ್ಚಿನ ಶಬ್ದ, ಕಮ್ಮಿ ಶಬ್ದ, ಬಗೆ ಶಬ್ದಗಳೆಲ್ಲ ಸೇರಿಸಿಬಿಟ್ರೆ ಒಂದೇ ಶಬ್ದ ಆಯಿತು. ಹಾಗೆ ವಾಸನಗಳೆಲ್ಲ ಒಂದೇ ವಾಸನ. ಒಂದೇ ಅಂದರೆ ವಾಸನ ಎಂಬ ಮಾತಿನಲ್ಲಿ ಬಗೆ ರೂಪಗಳೆಲ್ಲ ಅಡಕವಾಗಿವೆ ಎಂದು ಆ ಅರ್ಥದಲ್ಲಿ. ಒಂದೇ ಅಂದರೆ ಒಂದೇ ವಾಸನ ಎಂದರ್ಥ ಅಲ್ಲ. ಅನೇಕ ಬಗೆಯಾಗಿರುವ ವಾಸನಗಳೆಲ್ಲ ವಾಸನ ಎಂಬ ಒಂದು ಮಾತಿನಲ್ಲಿ ಅಡಕವಾಗಿವೆ. ಹಾಗೆ ರುಚಿ, ಅನೇಕ ಬಗೆಯಾದ ರುಚಿಗಳೆಲ್ಲ ಒಂದೇ ರುಚಿಯಲ್ಲಿ ಅಡಕವಾಗಿವೆ. ಹೀಗೆ ಸ್ಪರ್ಶಗಳು, ಬಿಸಿ ಇದೆ, ತಂಪಿದೆ, ಮೆತ್ತಗೆ ಇದೆ, ಗಟ್ಟಿಯಾಗಿದೆ, ಏನೇನೋ ಬಗೆ ಇದೆ ಅಲ್ಲವೇ. ಈ ಬಗೆ ಸ್ಪರ್ಶಗಳೆಲ್ಲ ಸ್ಪರ್ಶ ಎಂಬ ಒಂದು ಅನುಭವದಲ್ಲಿ ಅಡಕವಾಗಿಬಿಟ್ಟಿವೆ. ಅಂದರೆ ಪಂಚೇಂದ್ರಿಯಗಳಿಂದ ಒಂದೊಂದು ಇಂದ್ರಿಯಕ್ಕೆ ಗೊತ್ತಾಗುವ ಅನೇಕಗಳೆಲ್ಲ ಸೇರಿಕೊಂಡು ಒಂದೇ ರೂಪ ಆಗಿಬಿಟ್ಟಿದೆ. ಹಾಗೆ ಪಂಚೇಂದ್ರಿಯಗಳಿಂದ ಪಂಚ ವಿಷಯಗಳೇ ಆಯಿತು. 5 ಪಂಚ ಅಂದರೆ 5 ವಿಷಯಗಳಲ್ಲಿ ಇಡೀ ಪ್ರಪಂಚವನ್ನು ಅಡಕ ಮಾಡಿಸಿದ್ದೀರಿ ಅಲ್ಲವೇ. ಈ 5ಅನ್ನು ಸೇರಿಸಿಬಿಟ್ರೆ ಏನಾಗುತ್ತದೆ ಅಲ್ಲವೇ. ಐ ಥಿಂಕ್ ಎಲ್ಲರಿಗೂ ಪರೀಕ್ಷೆ. ಕೆಲವರು ಹೇಳುತ್ತಿದ್ದರು, ನೀವು ಸುಮ್ಮನೆ ಪ್ರವಚನ ಮಾಡ್ತಾಯಿದ್ದೀರಿ, ಮಧ್ಯದಲ್ಲಿ ಅವರಿಗೆ ಪರೀಕ್ಷೆ ಕೊಡಿ, ಅವರು ಉತ್ತರ ಹೇಳಬೇಕು ಎಂದು ಹೇಳ್ತಾರೆ. 5ಅನ್ನು ಸೇರಿಸಿಬಿಟ್ರೆ ಏನಾಗ್ತದೆ? ಪ್ರತಿ ಮಾತು, ಕೆಲವರು ಏನು ಹೇಳ್ತಾರೆ, ಮಾತುಗೆ ಉತ್ತರ ಕೊಡ್ತಾರೆ. ಮಾತುಗೆ ಏನು ಬೇಡ, ಕೇಳಿದ್ದಾಗಲೇ ಹೇಳಬೇಕು. 5ಅನ್ನು ಸೇರಿಸಿಬಿಟ್ರೆ ಇದು ಎಂದಾಗುತ್ತದೆ. ಅದು ಇಂದ್ರಿಯ ಮಟ್ಟ ಆಗಲ್ಲ, ಮನಸ್ಸಿನ ಮಟ್ಟಕ್ಕೆ. ನೋಡಿ, 5 ಇಂದ್ರಿಯ ವಿಷಯಗಳನ್ನು ಸೇರಿಸಿ ಒಟ್ಟು ಜ್ಞೇಯ, ಒಟ್ಟು ಆಬ್ಜೆಕ್ಟಾಗಿ ನೋಡಿದ್ದರೆ ಅದು ಇಂದ್ರಿಯ ಮಟ್ಟದಿಂದ ಹೋಗಿ ಮನಸ್ಸಿನ ಮಟ್ಟಕ್ಕೆ ಎ ಥಾಟ್ ಆಫ್ ದಿಸ್, ಇದು ಎಂಬ ವೃತ್ತಿಯಲ್ಲಿ ಈ ತಿಳಿಯುವ ಜ್ಞಾತೃವನ್ನು ಬಿಟ್ಟು ಮಿಕ್ಕ ಪ್ರಪಂಚವೆಲ್ಲ ಅಡಕವಾಗಿದೆ. ನೋಡಿ, ಪ್ರಪಂಚವೆಲ್ಲ ಎಷ್ಟೇ ಇರಲಿ, ನೀವು ಎಲ್ಲೇ ಹೋಗಲಿ, ಇದು ಎಂಬ ರೂಪವಾಗೇ ಅನುಭವಕ್ಕೆ ಬರ್ತದೋ ಅಲ್ಲವೋ? ಯಾವುದೇ ಆಗಲಿ, ಇದು ಎಂಬ ರೂಪವಾಗೇ ಅನುಭವಕ್ಕೆ ಬರ್ತದೆ. ಅಷ್ಟೇ, ಆ ಒಂದು ಅನುಭವದಲ್ಲಿ ಎಲ್ಲ ಅಡಕವಾಗಿಬಿಟ್ಟಿದೆ. ಅಂದರೆ ಇದು ಎಂಬ ರೂಪವನ್ನು ಅನೇಕ ರೂಪಗಳಾಗಿವೆ. ಅಂದರೆ 5 ಪಂಚೇಂದ್ರಿಯಗಳು, ಒಂದೊಂದು ಇಂದ್ರಿಯಕ್ಕೆ ಇನ್ನೂ ಅನೇಕ ರೂಪಗಳು, ಇಷ್ಟೆಲ್ಲ ವಿಂಗಡ ಮಾಡಿದ್ದರೆ ರೂಪ ಎಂದು ಹೇಳಿದ್ದೀವಿ. ಈಗ ನಾಮ ಅಂದರೆ ಏನು? ಆ ಇದು ಎಂಬುದನ್ನು ಅಥವಾ ಇದು ಎಂಬಿನ ವಿಷಯವನ್ನು ಇನ್ನೂ ಹೆಚ್ಚು ವಿಂಗಡ ಮಾಡಲಿ ಅಥವಾ ಒಟ್ಟಾಗೆ ನೋಡಲಿ, ಹೇಗೆ ನೋಡಲಿ, ಒಟ್ಟಾಗೆ ನೋಡಲಿ, ಅನೇಕವಾಗಿ ವಿಂಗಡಲಿ, ಅದನ್ನು ತಿಳ್ಕೊಳ್ಳುವ ಜ್ಞಾತೃವಿದ್ದಾನಲ್ಲ ಅವನು ನಾಮ. ಅಂದರೆ ಅದು ತಿಳಿಯುವುದು ನಾಮ. ಅಂದರೆ ಜ್ಞಾತೃಜ್ಞೇಯ ವಿಂಗಡವಾಗಿರುವುದು ನಾಮ, ಆ ಜ್ಞೇಯವು ಅನೇಕವಾಗಿ ತೋರುವುದು ರೂಪ. ಅಷ್ಟೇ, ನಾಮ ರೂಪ. ಹೀಗೆ ಜ್ಞೇಯಗಳು ಅನೇಕವಾಗಿ ತೋರಿದ್ದು ಇದು ನಾಮರೂಪವಾಗಿ ಜಗತ್ತು. ಅಂದರೆ ಏನಾಯಿತು? ಜ್ಞಾತೃ ಜ್ಞೇಯಗಳಲ್ಲಿ ಅನೇಕತ್ವ, ಒಟ್ಟು ಅವಸ್ಥೆಯನ್ನು ಸೇರಿಸಿಬಿಟ್ಟಿತ್ತು. ನಾಮರೂಪ ಅಂದರೆ ಆಯಿತು. ಅದರಿಂದ ಜಗತ್ತಿಗೆ ಪರಮಾತ್ಮ ಕಾರಣ. ಅಂದರೆ ಮೊದಲು ಜಗತ್ತಂದರೆ ಏನು?
ಜಗತ್ತು ಅಂದರೆ ಲೌಕಿಕರನ್ನು ಕೇಳು. ಜನರು ಹೇಳ್ತಾರೆ ಕೆಲವೊಮ್ಮೆ ಸ್ವಾಮೀಜಿ ಅದು ಯಾರೇ ಆಗಲಿ, ವೇದಾಂತ ತುಂಬ ಕೇಳಿದ್ದೇವೆ 10 ವರ್ಷ, 10 ವರ್ಷನೋ 20 ವರ್ಷ, ನೀವು ಎಷ್ಟೇ ವರ್ಷ ಕೇಳು, ಸಣ್ಣ ಪ್ರಶ್ನೆ ಕೇಳು. ಎಲ್ಲರಿಗೆ ಎದುರಾಗಿರುವುದೇ, ಎಲ್ಲರೂ ನೋಡುತ್ತಿದ್ದೆ. ಜಗತ್ತಂದರೆ ಏನು ಕೇಳು. ಜಗತ್ತಂದರೆ ಹೇಗೆ ಹೇಳುವುದು? ಜಗತ್ತಂದರೆ ಏನು ಹೇಳೋದಪ್ಪ? ನೀವು ಒಂದೆರಡು ಹೇಳ್ತೀರಿ, ಇದು ಗೋಡೆ, ಇದು ವಸ್ತು, ಇದು ಮರ, ಇದು ಮನುಷ್ಯ, ಇದು ಕುರ್ಚಿ, ಇಷ್ಟು ಹೇಳ್ಬೋದು. ಜಗತ್ತಂದರೆ ಏನು? ಜಗತ್ತಂದರೆ ಏನು ಹೇಳಬೇಕಪ್ಪ? ಜಗತ್ತಂದರೆ ನೀವು ವೇದಾಂತ ಕೇಳಿದ್ದು ಮನನವಾದರೆ ಗೊತ್ತಾಗ್ತದೆ. ನೀವು ಮನನ ಮಾಡದಿದ್ದರೆ ಕೇಳಿದ್ದೆಲ್ಲ ಚೆನ್ನಾಗಿದೆ, ಒಂದು ಪ್ರಶ್ನೆ ಮಾಡಿ ಏನೂ ಅರ್ಥವಾಗಲ್ಲ. ಒಬ್ಬ ಯಾರೋ ದೊಡ್ಡ ಪಂಡಿತ ಬಂದನಂತೆ, ವೇದಾಂತ ಎಲ್ಲ ಓದ್ಕೊಂಡ ಸ್ವಾಮೀಜಿ ಕಾಲದಲ್ಲಿ. ಸ್ವಾಮೀಜಿ ಹತ್ತಿರ ಬಂದಾಗ ಸ್ವಾಮೀಜಿ ಕೇಳಿದ್ದರು, ಅವಸ್ಥಾ ಅಂದರೆ ಏನು? ನಾನು ವೇದಾಂತ ಕೇಳಿದ್ದೇನೆ. ಏನು ಕೇಳಿದ್ಯಪ್ಪ ಅಂದರೆ ಅವಸ್ಥಾತ್ರಯವೇ ಬೇಕಾ, ಕಾರ್ಯಕಾರಣ, ಅದೆಲ್ಲ ಏನು, ಜಗತ್ತು, ಈಶ್ವರ, ಸೃಷ್ಟಿ, ಜಗತ್ತು, ಪ್ರಪಂಚ ಎಲ್ಲ ಹೇಳಿಬಿಟ್ಟ. ಬ್ರಹ್ಮ, ಜ್ಞಾನ, ಅಜ್ಞಾನ, ಸಂಸಾರ ಎಲ್ಲ ಕಲ್ತ್ಕೊಂಡೆ. ಆಯಿತಾ? ಎಲ್ಲ ಕಲ್ತ್ಕೊಂಡ್ರೆ ಅವಸ್ಥಾ ಅಂದರೆ ಏನು? ಅವಸ್ಥಾ ಅಂದರೆ ಏನಪ್ಪ? ಏನು ಹೇಳಬೇಕು ಅವಸ್ಥಾ ಅಂದರೆ? ಅವ್ರಿಗೆ ಸಿಟ್ಟು ಬಂತಂತೆ. ಅವಸ್ಥಾ ಅಂದು ಕೇಳಿದ್ದಾಗ ಏನು, ಇಷ್ಟು ನಾನು ಎಲ್ಲ ವೇದಾಂತ ಕೇಳಿದ್ದವನು ಇಷ್ಟು ಸಣ್ಣ ಪ್ರಶ್ನೆ ಕೇಳ್ತಾನೆ ನನಗೆ. ಹೌದಪ್ಪ, ಸಣ್ಣ ಪ್ರಶ್ನೆ ಹೇಳು. ದೊಡ್ಡ ಪ್ರಶ್ನೆ ಆದರೆ ನಿಮಗಂತೂ ಗೊತ್ತು, ಸಣ್ಣ ಪ್ರಶ್ನೆನೇ ಹೇಳು. ಅವಸ್ಥಾ ಅಂದರೆ ಏನು? ಅವಸ್ಥಾ ಅಂದರೆ ಏನು ಹೇಳುವುದಪ್ಪ? ಅವಸ್ಥಾ ಅಂದರೆ ಹೇಗೆ ಹೇಳೋದು? ಮತ್ತು ಇನ್ನೊಬ್ಬರು ಯಾರೋ ಕೇಳಿದ್ದಾರೆ, ಅವನೇನು ಕೇಳಲಿಲ್ಲವೋ ಏನೋ ಅನಿಸುತ್ತದೆ. ಇನ್ನೊಬ್ಬರು ಕೇಳಿದಾಗ ಪರಮಾತ್ಮ ತೋರುವ ಬಗೆ ಅವಸ್ಥೆ. ನೋಡಿ, ಪರಮಾತ್ಮ ಇರುವ ಬಗೆ ಅವಸ್ಥೆ ಅಲ್ಲ. ನೋಡಿ, ಪರಮಾತ್ಮ ಇರುವುದು ಬ್ರಹ್ಮ, ತೋರುವ ಬಗೆ ಅವಸ್ಥೆ. ನೋಡಿ ಹೇಗೆ ಬೇಕು. ಅಂದರೆ ಹೌದೌದು ಹೇಳ್ತಾರೆ. ಮೊದಲೇಕೆ ಹೇಳಲಿಲ್ಲ? ಹೇಳಿದ ನಂತರ ಗೊತ್ತಾಗ್ತದೆ ನಿಜ ಎಲ್ಲರಿಗೂ. ಮೊದಲು ಹೇಳಿ. ಇದಕ್ಕೆ ವೇದಾಂತ ಕೇಳಿದ್ದರೆ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ, ಮನನ ಆಗಬೇಕು. ಮನನ ಆದರೆ ಆ ಸೂಕ್ಷ್ಮ ವ್ಯತ್ಯಾಸ ಗೊತ್ತಾಗ್ತದೆ. ಅಂದರೆ ಒಂದೊಂದು ಐಡಿಯಾ ಅನುಭವದಲ್ಲಿ ಗಮನಿಸಿ ತಿಳ್ಕೊಳ್ಳಬೇಕು. ಅನುಭವದಲ್ಲಿ ಗಮನಿಸಿ ನೋಡಿದ್ದರೆ ಆ ಗಮನಿಸುವಾಗ ಈ ಸೂಕ್ಷ್ಮತೆ ಬರುತ್ತದೆ. ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ಕೊಡ್ಬೋದು. ಮನನದಿಂದಲೇ ಆಗುತ್ತದೆ. ಅನುಭವಕ್ಕೆ ಹೊಂದಿಸುವುದೇ ಮನನ. ಇನ್ನೇನು ಕೇಳಿದ್ದು ಸುಮ್ಮನೆ ಮಾತುಗಳಾಗ್ತವೆ. ಅದು ಅನುಭವ. ಉತ್ತಮಾಧಿಕಾರಿ ಶ್ರವಣ ಕಾಲದಲ್ಲೇ ನೇರಾಗಿ ಅನುಭವಕ್ಕೆ ಹೊಂದಿಸ್ತಾನೆ. ಮೊದಲು ಕೇಳಿ ನಂತರ ಅನುಭವಕ್ಕೆ ಹೊಂದಿಸಿ 2 ಹೆಜ್ಜೆಗಳೇಕೆ? ಕೇಳುವಾಗಲೇ ಶ್ರವಣ ಕಾಲದಲ್ಲೇ ಅನುಭವಕ್ಕೆ ಹೊಂದಿಸ್ತಾ ಕೇಳು. ಅದು ಸ್ವಲ್ಪ ನಿಧಾನವಾಗಿ ಹೇಳಬೇಕಾಗ್ತದೆ. ಬೇಗ ಶ್ರವಣ ಆಗಲ್ಲ. ಈಗ ನನ್ನಂಥ ಪಾಠ ಒಂದು ವಾಕ್ಯ ಇಟ್ಕೊಂಡ್ರೆ 2 ದಿವಸ ಆಗ್ತದೆ, ಮುಂದುವರಿಯೋದೇ ಇಲ್ಲ. ಏಕೆಂದರೆ ನನ್ನದೆಲ್ಲ ಮನನ ಪಾಠನೇ. ನನ್ನ ಪಾಠನೇ ಮನನ, ಕೇವಲ ಶ್ರವಣ ಆಗಲ್ಲ. ಅವ್ರು ಹೇಳ್ತಾರೆ, ಇಷ್ಟೆಲ್ಲ ಏಕೆ ಹೇಳ್ತಾ ಇದ್ದೀನಿ? ಅವ್ರಿಗೆ ಗೊತ್ತಾಯ್ತಲ್ಲ, ಮತ್ತೆ ಅದೇ ರಿಪೀಟ್ ಮಾಡ್ತಾ ಇದ್ದೀರಿ ಏಕೆ? ಅವರು ಯಾರು? ಇಂಥ ಪ್ರಶ್ನೆ ಮಾಡುವವರಿಗೆ ಮನನದ ಬೆಲೆ ಗೊತ್ತಿಲ್ಲ. ಅವರು ಮನನ ಮಾಡಲ್ಲ. ಅವರು ಸುಮ್ಮನೆ ಕುತೂಹಲದಿಂದ ಕೇಳುವಕ್ಕೆ ಬರ್ತಾರೆ. ಗೊತ್ತಾಯ್ತಲ್ಲ, ಹೇಳಿದ್ರು ನಿಮಗೆ ನೋಡು, ಆತ್ಮ ಅಂದರೆ ಗೊತ್ತು. ಆತ್ಮ, ಜೀವಾತ್ಮ, ಜಗತ್ತು, ದೇಹ, ಇಂದ್ರಿಯ, ಮನಸ್ಸುಗಳು, ಇದೆಲ್ಲ ಗೊತ್ತಾಯ್ತಲ್ಲ. ಅವಸ್ಥೆಗಳೇನು? ಪಂಚಕೋಶಗಳು, 3 ಅವಸ್ಥೆಗಳು, ಇನ್ನೇನು ಸುಷುಪ್ತಿಯಲ್ಲಿ ಅವಿದ್ಯೆ ಇದೆ, ಇನ್ನೇನು ಇದೆಲ್ಲ ಗೊತ್ತಾಯ್ತಲ್ಲ ನಮಗೆ. ಪಂಚೇಂದ್ರಿಯಗಳಿವೆ, ಪಂಚಭೂತಗಳಿವೆ, ಸೂರ್ಯ, ಚಂದ್ರ, ನಕ್ಷತ್ರ, ಈಶ್ವರ, ಜಗತ್ತು, ನಮ್ಗೆ ಗೊತ್ತಾಯ್ತಲ್ಲ. ಇನ್ನೇನು ವೇದಾಂತ? ಪದಗಳು ಗೊತ್ತಾಗಿ ಅದರ ಲಕ್ಷಣಗಳು ತಿಳ್ಕೊಂಡು ಬಿಟ್ಟರೆ ವೇದಾಂತ ಆಯಿತಾ? ವೇದಾಂತ ಅಂದರೆ ಈ ಪದಗಳಲ್ಲಿ ಡೆಫಿನಿಷನ್ಸ್ ಅಂದ್ಕೊಳ್ತಾ ಇದ್ದಾರೆ. ಇದೇನಲ್ಲ, ವಿಚಾರ ಮಾಡುವುದು ವೇದಾಂತ. ವಿಚಾರ ಅಂದರೆ ಅನುಭವ ದೃಷ್ಟಿ ಬರಲೇಬೇಕು. ಅನುಭವದಲ್ಲಿ ಗಮನಿಸಿ ಅದನ್ನು ಗೊತ್ತು ಮಾಡಿದರೆ ಅದು ವೇದಾಂತ. ವಿಚಾರವಿಲ್ಲದಿದ್ದರೆ ಶ್ರವಣ ಅಲ್ಲ. ಶ್ರವಣ ಅಂದರೆ ಕೂತ್ಕೊಂಡು ಕೇಳುವುದನ್ನು, ಎಲ್ಲರೂ ಕೇಳ್ತಾರೆ. ಅದನ್ನು ಅನುಭವಕ್ಕೆ ಹೊಂದಿಸಿ ಆ ಬ್ರಹ್ಮ ನಾನು ಎಂದು ತಿಳಿಯುವವರೆಗೂ ನೀವು ಏನು ಕೇಳ್ತೀರೋ ಅದು ಶ್ರವಣ. ತನ್ನನ್ನು ಬ್ರಹ್ಮ ಎಂದು, ತನ್ನ ನಿಜಸ್ವರೂಪ ಏನು ಎಂದು ತಿಳಿಯುವುದಕ್ಕೆ ಮಾಡುವ ಶ್ರವಣ. ಸುಮ್ಮನೆ ಪುಸ್ತಕದಲ್ಲಿ ಅಲ್ಲೇನಿದೆ, ಇವರೇನು ಹೇಳ್ತಾರೆ ನೋಡೋಣ, ಪುಸ್ತಕದಲ್ಲಿ ಏನಿದೆ ನೋಡೋಣ, ಪುಸ್ತಕದಲ್ಲಿ ಏನಿದೆ ನೋಡೋಣ ಅಂದರೆ ಅದು ಕುತೂಹಲ ಆಗುತ್ತದೆ. ಇವರೇನು ಹೇಳ್ತಾರೋ ಕೇಳೋಣ ಅಂದರೆ ಕುತೂಹಲ ಆಗುತ್ತದೆ. ಕುತೂಹಲಕ್ಕೆ ಕೇಳಿದ್ದು ಶ್ರವಣ ಅಲ್ಲ, ಅದು ಪಾಂಡಿತ್ಯ ಆಗುತ್ತದೆ. ನಾನು ಯಾರು? ನನ್ನ ಸ್ವರೂಪ ಯಾವುದು? ನಾನು ಈ ದೇಹ, ಇಂದ್ರಿಯ, ಮನಸ್ಸುಗಳುಳ್ಳ ಕರ್ತೃ ಭೋಕ್ತೃ ಜ್ಞಾತೃವಾಗಿರುವಂಥ ಈ ಜನ್ಮ ಮರಣಶೀಲನಾಗಿರುವ ಇವನೇನೋ? ಇದನ್ನು ದಾಟಿ ಇನ್ನೇನಾದರೂ ಆಗಿದ್ದೇನೋ? ನನ್ನ ನಿಜ ಸ್ವರೂಪವೇನು? ನಾನು ಯಾರು ಎಂದು ತನ್ನ ಅನುಭವದಲ್ಲಿ
ತನ್ನ ನಿಜಸ್ವರೂಪವನ್ನು ತಿಳಿಯುವುದಕ್ಕೆ ಯಾವಾಗ ಶ್ರವಣ ಮಾಡ್ತಾನೋ ಅದು ವೇದಾಂತ ಶ್ರವಣ. ವೇದಾಂತ ಶ್ರವಣದ ಉದ್ದೇಶ ಆತ್ಮಸ್ವರೂಪ ನಿಶ್ಚಯ. ನಿಶ್ಚಯ ಅಂದರೆ ತಿಳ್ಕೊಳ್ಳುವುದು ಒಂದು ಅರ್ಥ ಅಷ್ಟೇ. ತಿಳ್ಕೊಳ್ಳುವುದೇ ನಿಶ್ಚಯ. ಆತ್ಮಸ್ವರೂಪವನ್ನು ತಿಳ್ಕೊಳ್ಳುವುದಕ್ಕೆ ಯಾವುದು ಶ್ರವಣ, ಅದು ಶ್ರವಣ ನಿಶ್ಚಯವಾಗುವವರೆಗೂ ಮತ್ತೆ ಮತ್ತೆ ಹೇಳ್ತೀವಿ. ಸ್ವಲ್ಪ ಬಿಡಿಸಿ ಹೇಳ್ತೀವಿ, ಆಳವಾಗಿ ಹೇಳ್ತೀವಿ. ಇವರು ಹೇಳ್ತಾರೆ ಗೊತ್ತಾಯ್ತಲ್ಲ ಮತ್ತೆ ಹೇಳ್ತಾ ಇದ್ದೀವಿ ಅಂದರೆ ಇದು ಅನುಭವದಲ್ಲಿ ಗೊತ್ತಾಗಬೇಕಪ್ಪ ಅಂದರೆ ಗೊತ್ತಾಯ್ತು, ಮುಂದುವರಿಯಿರಿ, ಇನ್ನೊಂದು ಹೇಳಿ ಅಂತ ಹೇಳ್ತಾರೆ. ಇದು ಗೊತ್ತಾಗಿಬಿಟ್ಟಿತ್ತು, ಮತ್ತೆ ಮತ್ತೆ ಹೇಳಬೇಡಿ, ಇನ್ನೊಂದು ಹೇಳಿ ಅಂದರೆ ಅವರಿಗೆ ಅದು ಅನುಭವದಲ್ಲಿ ಗೊತ್ತಾಗಬೇಕೆಂಬ ಆ ದೃಷ್ಟಿಯೇ ಇಲ್ಲ. ಅದು ಶ್ರವಣವೇ ಆಗಲ್ಲ. ಅದರಿಂದ ಮನನ ಎಂಬುದು ಬಿಡಿಯಾಗಿ ಬೇಕಾಗಿಲ್ಲ, ಶ್ರವಣದಲ್ಲೇ ಅಡಕವಾಗ್ತದೆ ಉತ್ತಮಾಧಿಕಾರಿ. ಯಾರಿಗೆ ಆಗಲ್ಲವೋ ಮತ್ತೊಂದು ಸಲ ಹೇಳ್ತಾರೆ ಅಷ್ಟೇ. ಶ್ರವಣದಲ್ಲೇ ಮನನವನ್ನು ಅಡಕ ಮಾಡಿ ಮಾಡಬೇಕು. ಉತ್ತಮರಿಗೆ ಅಲ್ಲೇ ಆಗಿಬಿಡ್ತಾರೆ, ಅಲ್ಲೇ ಆಗಿಬಿಡ್ತದೆ. ಹಾಗೆ ಪ್ರಪಂಚ ಅಂದರೆ ಏನು, ಅವಸ್ಥಾ ಅಂದರೆ ಏನು, ಅದು ಮನನ ಮಾಡಿದ್ದರೆ ಗೊತ್ತಾಗ್ತದೆ. ನಾಮರೂಪ ಇಲ್ಲಿ ನೋಡಿ ಏನು ಹೇಳ್ತಾರೆ, ಡಿಫ್ರೆನ್ಷಿಯೇಟೆಡ್ ಇಂಟು ನಾಮರೂಪ. ನಾಮರೂಪವಾಗಿ ವಿಂಗಡವಾಗಿದೆ ಹೇಳ್ತಾರೆ. ಇದು ಮನನ ಮಾಡಿ. ನಾಮರೂಪವಾಗಿ ವಿಂಗಡವಾಗಿದೆ ಅಂದರೆ ಅರ್ಥವೇನು? ನಾಮರೂಪಗಳು ಮತ್ತು ವಿಂಗಡ ಎರಡ. ನಾಮರೂಪವಾಗಿ ತೋರುವುದೇ ವಿಂಗಡ, ವಿಂಗಡವಿಲ್ಲದಿದ್ದರೆ ನಾಮರೂಪವೇ ಇಲ್ಲ. ನಾಮರೂಪವಾಗಿ ವಿಂಗಡ ಅದೇನರ್ಥ? ಅದು ಸುಮ್ಮನೆ ಹೇಳುವ ಬಗೆ. ನಾಮರೂಪ ಬಿಡಿ ಆಯಿತು ಅಂದರೆ ವಿಂಗಡ ಆಯ್ತಲ್ಲ. ರೂಪ ಅಂದರೆ ವಿಂಗಡ ಆಯಿತು, ನಾಮ ಅಂದರೆ ವಿಂಗಡ ಆಯಿತು. ಸುಷುಪ್ತಿಯಲ್ಲಿ ನಾಮ ಇಲ್ಲ, ರೂಪ ಇಲ್ಲ, ಅದು ವಿಂಗಡ ಇಲ್ಲ. ಹಾಗೆ ನಾಮರೂಪಗಳನ್ನು ವಿಂಗಡಿಸುವುದು ಅಂದರೆ ಏನು ಅಂದ್ಕೊಳ್ತಾರೆ? ನಾಮರೂಪಗಳಿವೆ, ನಾಮರೂಪಗಳು ಕೊಡ್ತೀವಿ, ಅದನ್ನು ವಿಂಗಡ ಮಾಡು ಅಂದರೆ ನಾಮರೂಪಗಳು ಕೊಟ್ಟರೆ ವಿಂಗಡ ಆಗಿ ಬಿಟ್ಟಿತು, ಅದೇ ವಿಂಗಡ. ನಾಮರೂಪಗಳನ್ನು ನೋಡುವುದೇ ವಿಂಗಡ. ನಾಮ ಅಂದರೆ ಜ್ಞಾತೃಜ್ಞೇಯವಾಗಿ, ರೂಪ ಅಂದರೆ ಅನೇಕತ್ವ ಅಷ್ಟೇ. ಅಂದರೆ ನಾನಾತ್ವನು ಅನುಭವ, ಅದನ್ನು ತಿಳಿಯುವುದು ಇದೇ ವಿಂಗಡ. ಮತ್ತು ನಾಮರೂಪಗಳಾಗಿ ಅದಕ್ಕೋಸ್ಕರ ಪ್ರತಿ ಪದ ಮನನ ಮಾಡಿದ್ದಾಗ ನಾಮರೂಪಗಳಾಗಿ ವಿಂಗಡಿಸುವುದು ಅಂದರೆ ಅರ್ಥವೇನು? ನಾಮರೂಪಗಳೇ ವಿಂಗಡ ಆಯಿತು ಅಷ್ಟೇ. ಆದ್ದರಿಂದ ಇಲ್ಲಿ ನೋಡಿ, ಡಿಫ್ರೆನ್ಷಿಯೇಟೆಡ್ ಇನ್ನೊಂದು ಹೇಳ್ತಾರೆ, ಪ್ರಪಂಚ ನಾಮರೂಪಗಳಾಗಿ ಪ್ರಪಂಚ ಒಂದು ಮಾತು, ನಾಮರೂಪಗಳಾಗಿ ಎರಡನೇ ಮಾತು, ವಿಂಗಡವಾಗುವುದು ಮೂರನೇ ಮಾತು. ಮೂರು ಮಾತುಗಳಿಗೆ ಅರ್ಥವೇನು? ಮೂರು ಒಂದೇ. ಪ್ರಪಂಚ ಅಂದರೆ ನಾಮರೂಪ, ನಾಮರೂಪ ಅಂದರೆ ವಿಂಗಡ. ಇದೆಲ್ಲ ಹೇಳುವ ಬಗೆ ಲ್ಯಾಂಗ್ವೇಜ್ಗೆ ಭಾಷೆಗೆ ಸಿಕ್ಕಾಕ್ಕೊಳ್ಳಬಾರದು. ಮೊದಲೇ ಹೇಳಿದ್ದೀನಿ ನಾನು. ಪ್ರಪಂಚ ಅಂದರೆ ನಾಮರೂಪ, ನಾಮರೂಪ ಅಂದರೆ ವಿಂಗಡ, ನಾಮರೂಪ ಅಂದರೆ ವಿಂಗಡ ಆಯಿತು, మరి ಅದೇ ಪ್ರಪಂಚ. ಅಂದರೆ ನಾಮರೂಪ ವಿಂಗಡ ಅಂದರೆ ನಾಮರೂಪ, ಆ ನಾಮರೂಪವಾಗಿ ವಿಂಗಡವಾಗುವುದೇ ಪ್ರಪಂಚ. ಇಲ್ಲ, ಈ ವಿಂಗಡ ಇಲ್ಲ ಅಂದರೆ ಪ್ರಪಂಚ ಇಲ್ಲ, ಅವ್ಯಕ್ತ ಆಗುತ್ತದೆ. ಅವ್ಯಕ್ತ ಸುಷುಪ್ತಿ ಅನುಭವದಲ್ಲಿ ಪ್ರಪಂಚ ಇಲ್ಲ, ವಿಂಗಡ ಇಲ್ಲ, ನಾಮರೂಪ ಇಲ್ಲ. ಅದು ಆದ್ದರಿಂದ ಪ್ರಪಂಚ ನೋಡಿ, ದ ಯೂನಿವರ್ಸ್ ಡಿಫ್ರೆನ್ಷಿಯೇಟೆಡ್ ಇಂಟು ನೇಮ್ ಆ್ಯಂಡ್ ಫಾರ್ಮ್. ಮೂರು ಪದಗಳು ಮಾಡಿದರು. ಪ್ರಪಂಚವು ನಾಮರೂಪಗಳಾಗಿ ವಿಂಗಡವಾಯಿತು. ಇದು ಅರ್ಥ ಮಾಡ್ಕೊಳ್ತೀವಿ ಅಂದರೆ ಈಗ ವಿಂಗಡಿಸಿದರೆ ಇದೇ ಹಾಳಾಗ್ತದೆ. ಇದು ವೇದಾಂತ ಅಲ್ಲ. ನೀವು ವಿಂಗಡಿಸಿಬಿಟ್ರೆ ಇದು ಪ್ರಪಂಚ ಬೇರೆ, ನಾಮರೂಪ ಬೇರೆ, ಮತ್ತು ಮೂರು ತಿಳ್ಕೊಂಡು ಬಿಟ್ಟರೆ ಈಗ ಅರ್ಥವಾಗಲ್ಲ ವೇದಾಂತ. ಇನ್ನೇನು ಅರ್ಥವಾಗಬೇಕು? ಕೇಳಿದ್ದೀವಿ ಹೇಳ್ತಾರೆ, ಕೇಳು, ಏನು ವ್ಯರ್ಥ ಅದಲ್ಲ. ತುಂಬನೇ ಕೇಳುವವರು ಬೇಕಾದಷ್ಟಿದ್ದಾರೆ, ಹೇಳುವವರಿದ್ದಾರೆ, ಕೇಳುವರಿದ್ದಾರೆ, ಅದೇನು ಉಪಯೋಗವಿಲ್ಲ. ಅನುಭವಾನುಸಾರ ನೋಡಿ, ಮೂರು ಬೇರೆನಾ? ಅದು ಗೊತ್ತಾಯಿತು. ಹಾಗೆ ತಿಳ್ಕೊಂಡರೆ ನಿಜವಾಗಿ ಶ್ರವಣ ಮಾಡಿದ್ದಿ, ನಿಜವಾಗಿ ಅರ್ಥವಾಯಿತು ಎಂದರ್ಥ. ಪ್ರಪಂಚ ನಾಮರೂಪ ವಿಂಗಡ ಅದು ಎಲ್ಲಿಯೋ ನಮ್ಮ ಅನುಭವ ಕಂಡು ಬರ್ತದೆ. ನಾನು ಇದ್ದೇನೆ, ಅದೇ ಪ್ರಪಂಚ. ನಾನು ಎಂಬ ಬುದ್ಧಿ ಅನಿಸುತ್ತಾ ಇದೆ, ನಾನು ಏನೋ ತಿಳ್ಕೊಳ್ತಾ ಇದ್ದೇನೆ. ತಿಳ್ಕೊಳ್ತಾನೆ ನಾನಿರುತ್ತಾನೆ. ಇನ್ನೊಂದು ತಿಳಿಯುವುದೇ ನಾನಿರುತ್ತದ? ಸುಮ್ಮನೆ ನಾನಿರುವುದಿಲ್ಲ. ನನಗಿಂತ ಬೇರೆ ಇನ್ನೊಂದು ಏನೋ ಎಂದು ತಿಳಿಯುತ್ತಾನೆ ಜ್ಞಾತೃ ಇರುತ್ತದೆ. ಜ್ಞೇಯವನ್ನು ತಿಳಿಯುತ್ತಾನೆ ಜ್ಞಾತೃವಿರುತ್ತದೆ. ಜ್ಞೇಯವಿಲ್ಲದಿದ್ದರೆ ಜ್ಞಾತೃಗ ಇಲ್ಲ. ಸುಷುಪ್ತಿಯಲ್ಲಿ ಜ್ಞೇಯ ಇಲ್ಲ, ಜ್ಞಾತೃ ಇಲ್ಲ. ಜ್ಞಾತೃಜ್ಞೇಯವೆಂಬ ವಿಂಗಡವೇ ಪ್ರಪಂಚ. ಅದಕ್ಕೋಸ್ಕರ ಏನು ಹೇಳ್ತಾರೆ? ದ್ವೈತ ಪ್ರಪಂಚ ಹೇಳ್ತಾರೆ. ದ್ವೈತ ಪ್ರಪಂಚ, ಅದ್ವೈತ ಪ್ರಪಂಚ ಎರಡು ಇರುತ್ತದೆ. ದ್ವೈತ ಅಂದರೆ ಪ್ರಪಂಚ, ಪ್ರಪಂಚ ಅಂದರೆ ದ್ವೈತ, ಅಷ್ಟೇ ಹೊರತು ದ್ವೈತ ಪ್ರಪಂಚ ಎಂದು ಹೇಳಿದ್ದರೆ ದ್ವೈತ ಪ್ರಪಂಚ ಒಂದು, ಅದ್ವೈತ ಪ್ರಪಂಚ ಒಂದು, ಎರಡು ಅದ್ವೈತ ಪ್ರಪಂಚವೇ ಅಲ್ಲ. ಆದ್ದರಿಂದ ನೋಡಿ, ಈ ಭಾಷೆ ಹೇಗೆ ಸಿಕ್ಕಿಸ್ತದೆ ನೋಡಿ. ಯಾವುದೇ ಪದ ಹೇಳೋದು ಕನ್ಫ್ಯೂಸೇ ಮಾಡ್ತದೆ. ಮನನ ಮಾಡಿ ಅನುಭವಕ್ಕೆ ಹೊಂದಿಸಿದ್ದರೆ ಅರ್ಥ, ಇಲ್ಲದಿದ್ದರೆ ಮಾತುಕ ಅರ್ಥವೇ ಇಲ್ಲ. ಸುಮ್ಮನೆ ಮಾತುಕ ಅರ್ಥವೇ ಇಲ್ಲ.
ಆದ್ದರಿಂದ ನಾಮರೂಪವಾಗಿ ವಿಂಗಡಿಸಿರುವ ಪ್ರಪಂಚವು ಇದನ್ನು ಸೃಷ್ಟಿ ಎಂದು ಹೇಳಿದ್ದಾರೆ. ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಈ ಸೃಷ್ಟಿಗೆ ಕಾರಣ, ಸೃಷ್ಟಿ ಅಂದರೇನು? ಜ್ಞಾತೃಜ್ಞೇಯ ರೂಪವಾಗಿ ತೋರುವ ದ್ವೈತ ನಾಮರೂಪವಾಗಿ ಪ್ರಪಂಚವಾಗಿ ನಾನು ಇನ್ನೊಂದಾಗಿ ಈ ತರಹ ಯಾವ ಅನುಭವವಿದೆಯೋ ಈ ಅನುಭವಕ್ಕೆ, ಈ ಅನುಭವ ರೂಪ ಪ್ರಪಂಚಕ್ಕೆ ಕಾರಣ ಅಂದರೇನು? ಮತ್ತು ಕಂಟೈನಿಂಗ್ ನ್ಯೂಮರಸ್. ಇನ್ನೊಂದು, ಈ ಪ್ರಪಂಚದಲ್ಲಿ ಏನೇನು ಪ್ರಪಂಚ ಎಂದು ಹೇಳಿದ್ದೇವೆ, ಇನ್ನೂ ಸ್ವಲ್ಪ ಸ್ಪಷ್ಟವಾಗಿ ಅರ್ಥವಾಗುವುದಕ್ಕೆ ಪ್ರಪಂಚ ಅಂದರೆ ಏನು ಹೇಳ್ತಾರೆ? ಕಂಟೈನಿಂಗ್ ನ್ಯೂಮರಸ್ ಏಜೆಂಟ್ಸ್ ಆ್ಯಂಡ್ ಎಕ್ಸ್ಪೀರಿಯನ್ಸರ್ಸ್ ಆಫ್ ದ ಫ್ರೂಟ್ಸ್ ಆಫ್ ಆ್ಯಕ್ಷನ್ಸ್. ಇದೆಲ್ಲ ಇಂಗ್ಲೀಷ್ ಭಾಷೆ ಅಲ್ಲವೇ? ನ್ಯೂಮರಸ್ ಏಜೆಂಟ್ಸ್ ಅಂದರೆ ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ. ಸಂಸ್ಕೃತದಲ್ಲೇ ಹೇಳಿದ್ದು ಅನೇಕ ಕರ್ತೃಗಳು ಅಲ್ಲವೇ? ಅನೇಕ ಕರ್ತೃಗಳು, ಅನೇಕ ಭೋಕ್ತೃಗಳು. ಭೋಕ್ತೃ ಅಂದರೆ ತಮ್ಮ ತಮ್ಮ ಕರ್ಮಫಲವನ್ನು ಅನುಭವಿಸುವ. ಕರ್ಮಫಲ ಅಂದರೆ ಸುಖ ದುಃಖಗಳೇ, ಇನ್ನೇನು? ಸುಖ ದುಃಖಗಳ ವಿಷಯಗಳೇ ಭೋಗ್ಯ. ಭೋಗ ಇಸ್ ಅನುಭವ. ಅನುಭವದಲ್ಲಿ ಸುಖ ದುಃಖ. ಸುಖ ದುಃಖಗಳು ಅನೇಕ ಬಗೆ ಸುಖಗಳಿರುತ್ತವೆ. ಎಲ್ಲ ಸುಖಗಳು ಒಂದೇ ಬಗೆ ಅಲ್ಲ ಅಲ್ಲವೇ? ಮಿಠಾಯಿ ತಿನ್ನುವಾಗ ಒಂದು ಬಗೆ ಸುಖ, ಸೋಫಾ ಮೇಲೆ ಕೂತಿದ್ದರೆ ಇನ್ನೊಂದು ಬಗೆ ಸುಖ ಅಲ್ಲವೇ? ಈಗ ಇಷ್ಟು ಬಿಸಿ ಆದಾಗ ಫ್ಯಾನ್ ಹಾಕಿದ್ದರೆ ಇನ್ನೊಂದು ಸುಖ, ಫ್ಯಾನ್ ಹಾಕಿದ್ದರೂ ಬಿಸಿ ಆದರೆ ಅದು ಇನ್ನೊಂದು ಅನುಭವ. ಇವೆಲ್ಲ ಬಗೆ ಅನುಭವಗಳು. ಸುಖಗಳಲ್ಲಿ ವ್ಯತ್ಯಾಸ, ದುಃಖಗಳಲ್ಲಿ ಬಗೆ ದುಃಖ ಅಲ್ಲವೇ? ಇವೆಲ್ಲ ಅನುಭವಗಳು. ಅನುಭವಕ್ಕೆ ಹೇತು ಇರುತ್ತದಲ್ಲ, ಕಾರಣ. ವಸ್ತುವಾಗಲಿ ಪದಾರ್ಥವಾಗಲಿ ಅದು ಭೋಗ್ಯ. ಅದು ಭೋಗ್ಯ, ಇದು ಭೋಗ, ಇದನ್ನು ಅನುಭವಿಸುವನು ಭೋಕ್ತ. ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ. ಅನೇಕ ಬಗೆಯಾದ ಕರ್ತೃಗಳಿದ್ದಾರೆ, ಅನೇಕ ಬಗೆಯಾದ ಭೋಕ್ತೃಗಳಿದ್ದಾರೆ. ಅಂದರೆ ಈ ಒಟ್ಟು ಪ್ರಪಂಚ, ಇದರಲ್ಲಿ ಅನೇಕ ಕರ್ತೃಗಳು ಅನೇಕ ಭೋಕ್ತೃಗಳು ಅಂದರೆ ಹೇಗೆ ನೋಡ್ತೀರಿ? ಅನೇಕ ಕರ್ತೃಗಳು ಅನೇಕ ಭೋಕ್ತೃಗಳು ಅಂದರೆ ಹೇಗೆ ಅರ್ಥ ಮಾಡ್ಕೊಳ್ತೀರಿ? ನಾನೊಬ್ಬ ಕರ್ತ, ನನಗಿಂತ ಬೇರೆ ಇನ್ನೊಬ್ಬರ ಕರ್ತ, ಹೀಗೆ ಅಲ್ಲವೇ? ಇದು ಲೌಕಿಕ ತಿಳ್ಕೊಳ್ಳೋದು. ಇನ್ನೊಬ್ಬ ಕರ್ತ ಎಂದು ನಿಮಗೆ ಗೊತ್ತಾ? ಅವನನ್ನು ನೋಡಿದೀಯಾ? ಅವನು ಮನುಷ್ಯ ಆಗಿ ಕಂಡು ಬರ, ಅವ್ರ ಕರ್ತನೂ ಅಲ್ಲವ, ಏನು ಗೊತ್ತು? ಅವರ ಕರ್ತೃತ್ವಾನುಭವ ಭೋಕ್ತೃತ್ವಾನುಭವ ನಿಮಗೇನು ಗೊತ್ತು? ಆದ್ದರಿಂದ ಇನ್ನೊಬ್ಬರು ನನ್ನ ಹಾಗೆ ಕರ್ತೃಭೋಕ್ತೃಗಳು ಎಂದು ಅನುಮಾನದಿಂದ ಅನಿಸುತ್ತದೆ ಅಲ್ಲವೇ? ನನ್ನ ಹಾಗೆ ಮಿಕ್ಕ ಜನರಿದ್ದಾರೆ ಎಂದು ಒಂದು ಜನರಲ್ಲಿ ಒಂದು ನಂಬಿಕೆ ಇದ್ದು ಬಿಟ್ಟಿದೆ. ಎಲ್ಲ ಜೀವರಿಗೂ ಹಾಗೆ ಇರುತ್ತದೆ. ನಾನು ಹೇಗೆಯೋ ಮಿಕ್ಕ ಜನರು ಹಾಗೆಯೇ. ಇದು ಒಂದು ಬಗೆ ನೋಡುವುದು. ಅನೇಕ ಕರ್ತೃಗಳು ಅನೇಕ ಭೋಕ್ತೃಗಳು ಎಂಬ ನೋಡುವುದು ಇದೊಂದು ಬಗೆ. ನಾನು ಹೇಗೆ ಕರ್ತೃವೋ ನನ್ನ ಹಾಗೆ ಮಿಕ್ಕ ಕರ್ತೃಗಳು, ನಾನು ಹೇಗೆ ಭೋಕ್ತೃವೋ ನನ್ನ ಹಾಗೆ ಮಿಕ್ಕ ಭೋಕ್ತೃಗಳು, ಇದು ಒಂದು ಬಗೆ. ಇನ್ನೊಂದು ಬಗೆ ಹೇಳಲ್ಲ, ನಾನು ಹೇಳಬೇಕಾಗಿಲ್ಲ. ಇದು ನೀವು ತುಂಬ ವೇದಾಂತ ಕೇಳಿದ್ದೀರಲ್ಲ, ನೀವೇ ಹೇಳಬೇಕು. ವೇದಾಂತ ಕೇಳಿದ್ದವ್ರು ನೀವು ಮರಣ ಮಾಡಿದ್ರೆ ನಿಮಗೆ ಗೊತ್ತಾಗ್ತದೆ. ನಿಮಗೆ ಗೊತ್ತಾಗಿದ್ದೆ ನಾನು ಹೇಳ್ತೀನಿ ಅಷ್ಟೇ, ಬೇರೆ ಎಲ್ಲಿಂದ ತರಬೇಕು? ಎಲ್ಲರ ಅನುಭವದಲ್ಲಿ ಇದ್ದದ್ದೇ ಹೇಳ್ತೀನಿ. ಎಲ್ಲರ ಅನುಭವದಲ್ಲೇ ಇರುತ್ತದೆ, ಯಾರೂ ಗಮನಿಸಲ್ಲ. ಹೇಳಿದ ನಂತರ ಹೌದೌದು ಗೊತ್ತು ಎಂದು ಹೇಳ್ತಾರೆ. మరి ಏಕೆ ಹೇಳಲಿಲ್ಲ ಅಂದರೆ ಗೊತ್ತು ಹೇಳ್ತಾರೆ. ನೀವು ಹೇಳಿದ್ದೇನು ನೋಡಿ, ನಾನೇ ಈ ಜನ್ಮಕ್ಕಿಂತ ಹಿಂದಿನ ಜನ್ಮದಲ್ಲಿ, ಅದಕ್ಕಿಂತ ಹಿಂದಿನ ಜನ್ಮದಲ್ಲಿ ನಾನು ಅನೇಕ ಜನ್ಮಗಳು ಧರಿಸಿಕೊಂಡು ಪಶು ಪಕ್ಷಿ ಪ್ರಾಣಿ ಮರ ಗಿಡಗಳು ಮನುಷ್ಯರು ಮೇಲ್ಲೋಕ ಕೆಳಲೋಕ ನಾನೇ ಅನೇಕ ಕರ್ತೃಗಳಾಗಿದ್ದೀನ ಅಲ್ಲವ? ಅನೇಕ ಭೋಕ್ತೃಗಳು, ಅನೇಕ ಲೋಕಗಳಿಗೆ ಹೋಗ್ತೀನಿ, ಅನೇಕ ಜನ್ಮಗಳು ಪಡ್ಕೊಳ್ತೀನಿ. ನಾನು ಈ ದೇಹಕ್ಕೆ ಮಾತ್ರ ಪರಿಮಿತನಾಗಿರುವ ಭೋಕ್ತೃ ಅಲ್ಲ. ಇಂಥ ದೇಹಗಳು ಎಷ್ಟೋ ಪಡ್ಕೊಂಡೆ, ಇಂಥ ದೇಹಗಳು ಎಷ್ಟೋ ಪಡ್ಕೊಂಡೆ, ಎಷ್ಟೋ ಸಲ ಎಷ್ಟೋ ಕರ್ಮಗಳು ಮಾಡಿದೆ, ಹಿಂದಿನ ಕರ್ಮಗಳು ಮುಂದಿನ ಕರ್ಮಗಳು. ಜೀವ ಅಂದರೆ ಈ ಮನುಷ್ಯ ಜನ್ಮದಲ್ಲಿ ಈ ದೇಹದಿಂದ ಈ ಕೆಲವು ಕೆಲಸಗಳೇ 5 ವರ್ಷ 10 ವರ್ಷ ಕೆಲಸಗಳೇ ಕರ್ತನ. ನಾನು ಎಷ್ಟು ಕರ್ಮಗಳಿಗೆ ಕರ್ತ? ಇಡೀ ಜನ್ಮದಲ್ಲಿ ಮಾಡಿರುವಂಥ ಕರ್ಮಗಳಿಗೆ ಕರ್ತ, ಇಡೀ ಜನ್ಮದಲ್ಲಿ ಅನುಭವಿಸಿರುವ ಭೋಗಗಳಿಗೆ ಭೋಕ್ತ. ಇಷ್ಟೇನಾ? ನನ್ನ ಕರ್ತೃತ್ವ ಭೋಕ್ತೃತ್ವ ಎಷ್ಟರ ಮಟ್ಟಿಗಿದೆ? ಹಿಂದಿನದು ಇದೆ. ಹಿಂದಿನ ಎಷ್ಟು ಜನ್ಮಗಳು? ಅಯ್ಯೋ ಅನಾದಿ ಅನಂತ, ಅನಾದಿ ಅನೇಕ ಜನ್ಮಗಳು. ಮತ್ತು ಮುಂದೆ ಎಷ್ಟಾಗ್ತದೋ ಗೊತ್ತಿಲ್ಲ. ಅಂದರೆ ಅನೇಕ ಜನ್ಮಗಳು, ಅನೇಕ ಜನ್ಮಗಳಲ್ಲಿ ಕರ್ತ, ಅನೇಕ ಜನ್ಮಗಳಲ್ಲಿ ಭೋಕ್ತ. ಇಷ್ಟು ಕರ್ತಗಳನ್ನು ಸೇರಿಸಿ ಆ ಕರ್ತ ನೀನು. ಶಾಸ್ತ್ರವು ಜೀವನನ್ನು ತೆಗೆಯುತ್ತದೆ ಅಂದರೆ ಮನುಷ್ಯ ಜನ್ಮದ ಈ ಜನ್ಮದ ಕರ್ತೃತ್ವ ಅಭಿಮಾನವೇ ತೆಗೆಯುತ್ತದೆ. ಹಿಂದಿನ ಜನ್ಮ ಕರ್ತ, ಅದು ಯಾರು ತೆಗಿಬೇಕು? ಅದು ಇದು ಸೇರಿಕೊಂಡು ಒಟ್ಟು ಕರ್ತೃ. ಹಿಂದಿನ ಜನ್ಮಗಳು, ಈ ಜನ್ಮಗಳು, ಮುಂದಿನ ಜನ್ಮಗಳು ಎಲ್ಲ ಸೇರಿಸ್ಕೊಂಡು. ಭೋಕ್ತೃ ಅಷ್ಟೇ.
ಆದ್ದರಿಂದ ಕರ್ತೃಭೋಕ್ತೃವನ್ನು ಎಲ್ಲಿ ನೋಡಬೇಕು? ಇಂಥ ಜನ್ಮಗಳು ಎಷ್ಟೋ ಬಂದಿವೆ, ಇಂಥ ದೇಹಗಳು ಎಷ್ಟೋ ಬಂದಿವೆ ಅಲ್ಲವೇ? ಕನಸು ಅಂದರೆ ಏನು ಹೇಳ್ತೀರಿ? ಕನಸು ಅಂದರೆ ನೋಡಿ, ಕನಸು ಅಂದರೆ ಏನು? ಕನಸಿನಲ್ಲಿ ಒಂದು ಅನುಭವ ಕನಸು, ಅಥವಾ ಒಟ್ಟು ಕನಸಿನ ಅವಸ್ಥೆ ಕನಸು ಎರಡನೆಯದು. ಮೂರನೆಯದು, ನಮಗೆ ಎಷ್ಟು ಕನಸುಗಳಾಗ್ತವೆ? ನೂರಾರು, ಅನಂತ, ಅಸಂಖ್ಯಾತ ಅಲ್ಲವೇ? ಅಸಂಖ್ಯಾತ ಕನಸುಗಳು. ಆ ಎಲ್ಲ ಕನಸುಗಳು ಸೇರಿಸಿದ್ದಾಗ ಅದನ್ನು ಕನಸು ಹೇಳ್ತೀರ. ಕನಸಂದರೆ ಹೇಗೆ ನೋಡಬೇಕು? ಕನಸಂದರೆ ಕನಸಿನ ಅವಸ್ಥೆಯಲ್ಲಿರುವ ಒಂದು ಅನುಭವವ, ಒಂದು ಆನಂದ, ಅಥವಾ ಒಟ್ಟು ಅವಸ್ಥಾ ಅನುಭವವ, ಅಥವಾ ಇಂಥ ಎಷ್ಟು ಅವಸ್ಥೆಗಳಾಗ್ತವೋ ಆ ಅವಸ್ಥೆಗಳೆಲ್ಲ ಸೇರಿಸಿರುವ ಒತ್ತು. ಅವಸ್ಥೆಗಳು, ಕನಸುಗಳು ನಮಗೆ ಎಷ್ಟು ಬಗೆಯ ಕನಸುಗಳಾಗ್ತವೆ, ಎಷ್ಟೋ ಬಗೆ ಆಗುತ್ತವೆ. ನಮ್ಮ ಜೀವನದಲ್ಲಿ ಎಷ್ಟಾಗ್ತವೆ ಅಷ್ಟು, ಅವೆಲ್ಲ ಸೇರಿಸಿಬಿಟ್ಟು ಒಟ್ಟು ಕನಸನ್ನು ಮಾಡಿಬಿಡಿ. ಆ ಕನಸು ಎಷ್ಟು ನೋಡಿ. ಎಲ್ಲ ಬಗೆಯ ಕನಸುಗಳು ಹಿಂದೆ ಎಷ್ಟಾಗಿವೆಯೋ ಮುಂದೆ ಎಷ್ಟಾಗಲಿವೆಯೋ ಅದೆಲ್ಲ ಸೇರಿಸಿಬಿಡು. ಕನಸಿನಿಂದ ಎಚ್ಚರಗೊಂಡ ಅಂದರೆ ಅರ್ಥವೇನು? ಮುಂದಿನ ಕನಸುಗಳು, ಹಿಂದಿನ ಕನಸುಗಳು, ಎಲ್ಲ ಕನಸುಗಳು ಬಿಟ್ಟ. ಕನಸೆಂಬ ಸಾಧ್ಯತೆಯೇ ಇಲ್ಲ ಅಂಥ ಕನಸನ್ನು ಬಿಟ್ಟಿರುವವನು. ಕನಸಂದರೆ 3 ಬಗೆ ಆಯಿತಾ? ಹಾಗೆ ಕರ್ತೃ ಅಂದರೆ ಯಾರು? ಒಂದು ಕರ್ಮಕ್ಕೆ ಕರ್ತ. ಯಾವುದು ಊಟ ಮಾಡಿದೆ ಅದೊಂದೇ ಕರ್ತ, ಅದು ಇಲ್ಲಿಂದಲ್ಲಿ ನಡ್ಕೊಂಡು ಹೋದೆ ಅಷ್ಟೇನಾ? ಎಷ್ಟು ಕರ್ಮಗಳು? ಒಂದು ದಿವಸದಲ್ಲಿ ಮಾಡಿರುವ ಕರ್ಮಗಳ, ಒಂದು ಜನ್ಮದಲ್ಲಿ ಮಾಡಿರುವ ಕರ್ಮಗಳ, ಅಥವಾ ಅನೇಕ ಜನ್ಮಗಳು? ಅನೇಕ ಅಂದರೆ ಏನು? ಅನೇಕ ಯಾವ ಜನ್ಮ? ಮನುಷ್ಯ ಜನ್ಮನೇ ಅಲ್ಲ, ಪಶು ಪಕ್ಷಾದಿ ಪ್ರಾಣಿ ಕ್ರಿಮಿಕೀಟಕಾದಿ ಎಷ್ಟು ಜನ್ಮಗಳಾಗಿ ಅದು. ಮತ್ತು ಅಂದರೆ ಸಂಸಾರಿಯಾಗಿ ಜೀವನಾಗಿರುವಾಗ ಅನಾದಿ ಅನಂತ ಜನ್ಮಗಳು ಎಷ್ಟಾಗುತ್ತವೋ ಅಷ್ಟು ಜನ್ಮಗಳ ಕರ್ತ. ಅನಾದಿ ಅನಂತವಾಗಿ ಅಸಂಖ್ಯಾತವಾದ ಎಷ್ಟು ಜನ್ಮಗಳಾಗುತ್ತವೋ, ಎಷ್ಟು ಅನುಭವಗಳಾಗುತ್ತವೋ ಅವೆಲ್ಲಕ್ಕೆ ಭೋಕ್ತ, ಅವೆಲ್ಲಕ್ಕೆ ಕರ್ತ. ಈಗ ನೋಡು, ಜೀವ ಎಷ್ಟಿದ್ದಾನೆ? ಅಯ್ಯೋ, ಜೀವ ಸಾಮಾನ್ಯನಲ್ಲಪ್ಪ. ಇಡೀ ಪ್ರಪಂಚ ತಿರುಗಿ ಬಂದಿದ್ದೀರಿ ನೀವು. ಅದರಿಂದ ನೀನು ಯಾರು ಅಂದರೆ ಇಡೀ ಪ್ರಪಂಚ ನಾನೇ ಅಲ್ಲವೇ? ಕೋಟಿ ಕೋಟಿ ಜನ್ಮಗಳಲ್ಲಿ ಇಡೀ ಸಕಲ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲಿ ಇದ್ದು ಬಂದಿದ್ದೀರಿ ಅಲ್ಲವೇ? ನೀವು ಎಲ್ಲ ದೇಶಗಳಲ್ಲಿ ಹುಟ್ಟಿ ಬಂದಿದ್ದೀರಿ, ಎಲ್ಲ ಪ್ರಾಣಿಗಳನ್ನು ಹುಟ್ಟಿ ಬಂದಿದ್ದೀರಿ. ನಿಮ್ಮ ಹಿಂದಿನ ಜನ್ಮಗಳೆಲ್ಲ ಸೇರಿಸ್ಕೊಂಡರೆ ನೀವು ಪ್ರಪಂಚದಲ್ಲಿ ನೀವು ಎಷ್ಟು? ಇಡೀ ಪ್ರಪಂಚ ನಾನೇ ಆಗಿಬಿಡ್ತೀನ ಅಲ್ಲವಾ? ಇಡೀ ಪ್ರಪಂಚದಲ್ಲಿ ಅನೇಕ ಜೀವರಂದರೆ ಆ ಎಲ್ಲ ಜೀವರು ನಾನೇ. ನೀವು ಹಿಂದಿನ ಜನ್ಮಗಳ ಆ ಜನ್ಮಗಳನ್ನೆಲ್ಲ ಲೆಕ್ಕ ಮಾಡಿಕೊಂಡ್ರೆ ನೀವು ಎಷ್ಟು ಜೀವರಾಗ್ತೀರಿ ಹೇಳಿ? ಇಡೀ ಪ್ರಪಂಚದ ಜೀವರೆಲ್ಲ ನೀನೇ. ಆ ಒಂದು ಜೀವ ಬಿಟ್ಟರೆ ಎಲ್ಲ ಜೀವರು ನೀನೇ. ಎಲ್ಲ ಜೀವರನ್ನು ನಿಮ್ಮ ಜೀವಭಾವದಲ್ಲೇ ಅಡಕವಾಗಿದೆ. ಹಿಂದಿನ ಅನೇಕ ಜನ್ಮಗಳು, ಮುಂದಿನ ಬರಲಿರುವ అంటే ಇನ್ಯೂಮರೇಬಲ್ ಜೀವತ್ವ, ಇನ್ಯೂಮರೇಬಲ್ ಕರ್ತೃತ್ವಗಳು ಭೋಕ್ತೃತ್ವಗಳು ಅದೆಲ್ಲ ಸೇರಿಸಿ ಒಂದು ಜೀವ. ಒಂದೇನಿಲ್ಲ, ಒಂದಂದರೆ ಒಂದು ಬಗೆ. ಈ ಜೀವವನ್ನು ಬಿಟ್ಟರೆ ಈಗ ಇನ್ನೂ ಇಲ್ಲ, ನೀನು ಇಲ್ಲ, ಹಿಂದಿನ ಜನ್ಮ ಇಲ್ಲ, ಮುಂದಿನ ಜನ್ಮ ಇಲ್ಲ, ಇನ್ನೊಬ್ಬ ಜೀವ ಇಲ್ಲ, ನೀನು ಜೀವ ಭಾವವೇ ಇಲ್ಲ. ಅದನ್ನು ನಾವು ಹೇಳ್ತಾ ಜೀವಭಾವ, ವಿಚ್ ಈಸ್ ಎ ಕಾಮನ್ ಟು ಆಲ್ ಜೀವಾಸ್. ಎಲ್ಲ ಜೀವರನ್ನು ಸೇರಿಸಿರುವಂಥ ಒಂದು ಜೀವಭಾವ. ಅದರಿಂದ ಜೀವ ಅಂದರೆ ಒಬ್ಬ ಜೀವ ಅಲ್ಲ, ಒಂದು ನಿಮಿಷದ ಜೀವ ಅಲ್ಲ, ಒಂದು ದಿವಸದ ಜೀವ ಅಲ್ಲ, ಒಂದು ಜನ್ಮದ ಜೀವ ಅಲ್ಲ, ಜೀವಭಾವ. ಜೀವಭಾವ ಅಂದರೆ ಎಷ್ಟು? ಎಲ್ಲ ಜನ್ಮಗಳನ್ನು ಸೇರಿಸಿದ್ದು. ಹಾಗೆ ಕರ್ತೃತ್ವ ಭಾವ, ಕರ್ತೃತ್ವ ಅಂದರೆ ಕರ್ತೃಭಾವ, ಎರಡೂ ಒಂದೇ. ಕರ್ತೃಭಾವ ಅಂದರೆ ಏನು? ನೀವು ಹಿಂದಿನ ಜನ್ಮಗಳು ಮುಂದಿನ ಜನ್ಮಗಳು ಅಸಂಖ್ಯದ ಎಷ್ಟು ಆ ಕರ್ತೃತ್ವವೆಲ್ಲ ಜೀವಭಾವ, ಒಟ್ಟು ಜೀವಭಾವ. ಇಲ್ಲಿ ಅಜ್ಞಾನದಿಂದ ಬಂದಿದೆ ಅಂದರೆ ಈ ಒಟ್ಟು ಜೀವಭಾವವನ್ನು ಹೇಳ್ತಾ ಇದ್ದೀವಿ. ಈ ಒಂದು ದಿವಸ ಜೀವ, ಒಂದು ಜನ್ಮದ ಜೀವ, ಮನುಷ್ಯ ಜನ್ಮ ಜೀವ ಅಲ್ಲ. ಜೀವಭಾವ ಅಂದರೆ ಜೀವಭಾವದಲ್ಲಿ ಎಷ್ಟೋ ಜನ್ಮಗಳು ಬಂತು ಹೋಯಿತು ಎಷ್ಟೋ ಜನ್ಮಗಳು. ಕ್ರಿಮಿ ಕೀಟಕ ಪಶು ಪಕ್ಷಿ ಎಲ್ಲ. ನಾವು ಪಶು ಪಕ್ಷಿ ಮರ ಗಿಡಗಳು ಕ್ರಿಮಿ ಕೀಟಕ ನೋಡಿದರೆ ಏನನ್ನಿಸುತ್ತದೆ? ಅಬ್ಬಾ, ಒಂದು ದಿವಸ ನಾನು ಹಾಗೆ ಇದ್ದೆ, ಅಲ್ಲಿಂದ ಇಲ್ಲಿಗೆ ಬಂದೆ ಅಷ್ಟೇ ಅಲ್ಲವೇ? ನಾವು ಒಂದು ನೋಡ್ತಾ ಇದ್ದರೆ, ಒಂದು ನಾಯಿಯನ್ನು, ಒಂದು ಇಳಿಲನ್ನು ನೋಡ್ತಾ ಇದ್ದರೆ ಅದು ಜೀವ ಹಾಗಿದ್ದಾನೆ ಅದು ನೋಡ್ತಾ, ಇವನು ಜೀವ ನೋಡಿ ಅಲ್ಲಿ ಮೇಲೆ ಮಟ್ಟ ಕೂತಿದ್ದಾನೆ, ಅವನು ಮನುಷ್ಯನಾಗಿ ನಮ್ಮನ್ನು ನೋಡ್ತಾ ಇದ್ದಾನೆ, ಅದು ನೋಡ್ತದೆ ನಿಮ್ಮನ್ನು. ನೀವು ಅದನ್ನು ನೋಡ್ತೀವಿ, ಅದು ನಮ್ಮನ್ನು ನೋಡ್ತೀವಿ. ಅಂದರೆ ಏನು? ಕನ್ನಡಿಯಲ್ಲಿ ನಿಮ್ಮ ಮುಖ ನೋಡ್ಕೊಂಡಂತೆ ಒಂದು ದಿವಸ ನಾನು ಈ ಜನ್ಮ ನೀವು ಹಿಂದಿನದಲ್ಲಿ ಉದಾಹರಣೆ ಹೇಳ್ತೀನಿ. ನೀವು ಹಿಂದಿನದಲ್ಲಿ ಒಂದು ವರ್ಷ ಹಿಂದಿನ ವರ್ಷದ ಫೋಟೋ, ಇನ್ನೂ ಹಿಂದಿನ ವರ್ಷದ ಫೋಟೋ, ವರ್ಷಕ್ಕೆ ಒಂದು ಫೋಟೋ ತೊಗೊಂಡಿದ್ದೀರಿ ಅಂದ್ಕೊಂಡು. ನಿಮಗೇನೋ 30-50 ವರ್ಷ ಇದೆ.
50 ವರ್ಷದಲ್ಲಿ ವರ್ಷಕ್ಕೊಂದು ಫೋಟೋ ತೊಗೊಂಡರೆ ನಿಮ್ಗೆ ಎಷ್ಟು ಫೋಟೋಗಳಾಗ್ತವೆ? 50 ಫೋಟೋಗಳೆಲ್ಲ ಇಟ್ಕೊಂಡು ನೋಡಿ, ನಿಮ್ಗೆ 50 ಬಗೆ ಜನರು ಅನಿಸುತ್ತಾರ ಅಲ್ವ? ಹಾಗೆ ಈ ಕ್ರಿಮಿ ಕೀಟಕ ಪಶು ಪಕ್ಷ ನಾಯಿಗಳೆಲ್ಲ ನಮ್ಮ ಹಿಂದಿನ ಫೋಟೋಗಳೇ, ಇವೆಲ್ಲ ನಮ್ಮ ಫೋಟೋಗಳೇ ಇವೆಲ್ಲ ನಮ್ಮ ಫೋಟೋಗಳೇ, ಸಾವಿರಾರು ಫೋಟೋಗಳು. ಅಪ್ಪ, ಆವಾಗ ಫೋಟೋ ತೊಗೊಂಡಿದ್ದು ಎಲ್ಲರ ಕಣ್ಣು. ಇಷ್ಟೆಲ್ಲ ಸೇರಿಸಿದ್ದರೆ ನಾನು ಅಂದರೆ ಯಾರು? ಈಗ ಇಡೀ ಪ್ರಪಂಚ ಅಂದರೆ ಒಟ್ಟು ಅವಸ್ಥನೇ ನಾನು. ಅದಕ್ಕೋಸ್ಕರ ನಾನು ಹೇಳುತ್ತಿದ್ದೆ ನೋಡಿ, ನಾನಂದರೆ ಏನು? ಇಡೀ ಅವಸ್ಥೆ ಹೇಳಿದ್ದೀನಲ್ಲವ ಹಿಂದೆ. ನಾನು ಅಂದರೆ ಇಡೀ ಅವಸ್ಥೆ ಬಿಟ್ಟರೆ ಬ್ರಹ್ಮ. ಅಂದಿಗೆ ಅವಸ್ಥೆ ನಾನೊಬ್ಬರು ಬಿಟ್ಟರೆ ಮಿಕ್ಕ ಜೀವರು ಇರುತ್ತಾರಲ್ಲ, ಮಿಕ್ಕ ಯಾರು? ಎಲ್ಲಿ? ಜೀವ ಭಾವವನ್ನೇ ಬಿಟ್ಟು ಹೇಳ್ತಾ ಇದ್ದೀವಿ. ಒಬ್ಬ ಜೀವ ಇನ್ನೊಬ್ಬ ಜೀವ ಹಾಗೆ ವಿಂಗಡಿಸಿ ಅಲ್ಲ. ಏನಪ್ಪ, ನೀವು 50 ಫೋಟೋ ತೊಗೊಂಡಿದ್ದಿ, 50 ಫೋಟೋ ಇಲ್ಲಿ ತೋರಿಸಿದ ನಂತರ ಇವನು ಇಲ್ಲಿಂದ ಬೇರೆ ಊರಿಗೆ ಹೋದ. ಅವರೇನು ಹೇಳ್ತಾನೆ, ಈ 50 ಜನರಲ್ಲಿ ಯಾರು ಹೋದರು, ಯಾರು ಇಲ್ಲಿ ಇದ್ದಾರೆ? ಇವೊಬ್ಬನು ಹೋದರೆ 50 ಹೋದರು. 50 ಹೇಗೆ ಹೋಗ್ತಾರಪ್ಪ? ಹೋದರು ನೋಡಿ. ಇವನೊಬ್ಬನು ಪ್ರಾಣ ಬಿಟ್ಟರೆ 70 ವರ್ಷ ಬದುಕಿ 70 ಫೋಟೋಗಳು ತಗೊಂಡ. ವರ್ಷಕ್ಕೊಂದು ನೀವು ತೊಗೊಂಡಿದ್ದರೆ ವರ್ಷಕ್ಕೊಂದು ಈ ಕಾಲದಲ್ಲಿ ಹೇಗೆ ದಿನಕ್ಕೊಂದು ತಗೊಳ್ತಾರೆ. ಈ ಕಾಲದಲ್ಲಿ ಸೆಲ್ಫೋನ್ ಬಂದ ನಂತರ ದಿನಕ್ಕೆ ಒಂದು. 70 ವರ್ಷದಲ್ಲಿ 70 ಫೋಟೋ ತಗೊಂಡ. ಆ ಮನುಷ್ಯ ಪ್ರಾಣ ಬಿಟ್ಟರೆ ಏನಾಗ್ತೀರಿ? ಈ 70ರಲ್ಲಿ ಎಷ್ಟು ಜನರು ಪ್ರಾಣ ಬಿಟ್ಟರು? ಎಷ್ಟು ಜನರೇನು? 70 ಇಲ್ಲ, 70 ಹೋದರು. ಹಾಗೆ ಮಿಕ್ಕ ಜೀವರೆಲ್ಲ ನಮ್ಮ ಪ್ರತಿಬಿಂಬಗಳೇ. ಅದಕ್ಕೋಸ್ಕರ ಪ್ರಪಂಚವನ್ನೆಲ್ಲ ನಾನು ಬುದ್ಧಿ ಒಂದೇ. ಒಟ್ಟು ಪ್ರಪಂಚ ಒಟ್ಟವಸ್ಥೆ ಎಲ್ಲ ನಾನು ಬುದ್ಧಿ ಒಟ್ಟವಸ್ಥನೇ ನಾನು ಬುದ್ಧಿ. ನಾನು ಬಿಟ್ಟರೆ ಅವಸ್ಥೆ ಇಲ್ಲ ಎಂದು ಹೇಳಿದ್ದೀನ. ಅದು ಹೇಗೆ ಹೇಳ್ತಾರೆ? ಇದೆಲ್ಲ ಮರಣ ಮಾಡಪ್ಪ, ನಿಮಗೆ ಗೊತ್ತಾಗ್ತದೆ ಏನಿದೆ. ನಾನು ಹೇಳಿದ್ದು ಹೊಸದ? ನೀವೆಲ್ಲ ಅನುಭವದಲ್ಲೇ ಇದೆ, ನೀವು ಕೇಳಿದ್ದೀರಿ. ನೀವು ಅಪ್ಲೈ ಮಾಡಿಕೊಳ್ಳಬೇಕು. ಒಂದು ಕಡೆ ಹೇಳಿದ್ದು ಅಲ್ಲಿಗೆ ಬಿಡಬಾರದು. ಮಿಕ್ಕ ಅನುಭವಗಳಿಗೆಲ್ಲ ವ್ಯಾಪಕ ಅನುಭವಕ್ಕೆ ನೀವೇ ಅಪ್ಲೈ ಮಾಡಿಕೊಳ್ಳೋದು ಮರಣ ಅಷ್ಟೇ. ಎಲ್ಲಕ್ಕೆ ಅನ್ವಯಿಸಿ. ಈಗ ನೋಡಿ, ಅಂದರೆ ನನ್ನ ಹಿಂದಿನ ಜನ್ಮಗಳು, ಮುಂದಿನ ಜನ್ಮಗಳು, ಕರ್ತೃತ್ವ, ಭೋಕ್ತೃತ್ವ ಅನೇಕ ಎಲ್ಲ ಸೇರಿಸಿಬಿಟ್ರೆ ಎಷ್ಟಾಗುತ್ತವೆ? ಅಸಂಖ್ಯಾತ ಅಂದರೆ ಎಷ್ಟು? ಅಸಂಖ್ಯಾತ ಅಂದರೆ ಎಷ್ಟು? ಅದು ಹೇಳಿ. ಅಸಂಖ್ಯಾತ ಜನ್ಮಗಳು ಅಂದರೆ ಎಷ್ಟು? ಇಡೀ ಪ್ರಪಂಚ ಎಂದು ಅರ್ಥ ಅಷ್ಟೇ. ಇನ್ನೇನು? ಇಡೀ ಪ್ರಪಂಚ ನಾನೇ. ಇಡೀ ಪ್ರಪಂಚ ಫೋಟೋಗಳು ನನ್ನವೇ. ಇಡೀ ಪ್ರಪಂಚ ನಾನೇ, ಇಡೀ ಅವಸ್ಥೆ ನಾನೇ ಅಷ್ಟೇ. ಅದಕ್ಕೋಸ್ಕರ ನಾನೆಂಬ ಬುದ್ಧಿ ಹೊಂದಿದ್ದರೆ ಒಟ್ಟು ಅವಸ್ಥೆ ಬಂತು. ಹೇಳಿದ್ದೀನ ಅಲ್ಲವ? ಒಟ್ಟವಸ್ಥೆ ಬಂತು. ನಾನೊಂದು ಬಿಟ್ಟರೆ ಅವಸ್ಥೆನೇ ಇಲ್ಲ. ಅದು ಹೇಗೆ ಎಂದು ಕೇಳ್ತಾರೆ. ನೋಡು, ನಾನೆಂಬ ಒಂದು ಅವಸ್ಥಾ ಬುದ್ಧಿ, ಕರ್ತೃಭಾವ, ಜೀವಭಾವ ಬಿಟ್ಟರೆ ಅವಸ್ಥೆಯಲ್ಲಿ ನಾನಿಲ್ಲದಿದ್ದರೆ ಇನ್ನೊಬ್ಬರು ಇರುತ್ತಾರೆ. ಇನ್ನೊಬ್ಬರೆಲ್ಲ ಸೇರಿಸ್ಕೊಂಡಿದ್ದೆಪ್ಪ, ಎಲ್ಲ 70 ಫೋಟೋಗಳು ಹೋಯಿತು. ನಾನೊಬ್ಬನು ಹೋದರೆ ಮಿಕ್ಕ 69 ಫೋಟೋಗಳಿರುತ್ತವೆ ಹೇಳ್ತೀವಿ. ಆ 70 ನಾನೇ. ಆದ್ದರಿಂದ ಕರ್ತೃಭಾವ ಎನ್ನುವುದು ಕರ್ತೃತ್ವ ಭಾವ ಇಟ್ಕೋ. ದಟ್ ಇಂಡಿವಿಜುವ್ಯಾಲಿಟಿ, ನಾಟ್ ಇಂಡಿವಿಜುವಲ್. ವ್ಯಕ್ತಿ ಅಲ್ಲ, ವ್ಯಕ್ತಿತ್ವ, ವ್ಯಕ್ತಿಭಾವ ಅಂದರೆ ಏನು? ನಾನೇ ಅನೇಕಗಳು, ಅನೇಕ ಪ್ರತಿಬಿಂಬಗಳು, ಎಲ್ಲರೂ ಒಂದೊಂದು ದೇಹಕ್ಕೆ ನಾನೇ ಅನೇಕ ದೇಹಗಳಲ್ಲಿದ್ದೇನೆ. ಒಂದು 10 ಕನ್ನಡಿಗಳಿಟ್ಟರೆ 10 ಮುಖಗಳು ನಾನೇ. 10 ಕನ್ನಡಿಗ 50 ಕನ್ನಡಿಗ 50 ಮುಖಗಳು ನಾನೇ. ಹಾಗೆ ಇವರೆಲ್ಲರೂ ಬಗೆ ಕನ್ನಡಿಗಳು, ಇವರೆಲ್ಲರೂ ಅದೇ ಜೀವ. ಒಬ್ಬ ಜೀವ ಅವಸ್ಥೆ ಬಿಟ್ಟರೆ ಅವಸ್ಥೆ ಇಲ್ಲ, ಜೀವ ಇಲ್ಲ. ಸುಷುಪ್ತಿ ಆ ತರಹ ನೋಡು. ಪ್ರಪಂಚವೇ ಇಲ್ಲ, ತಾನೇ ತಾನು. ಈ ತರಹ ಇದೆಲ್ಲ ಮನನ ಶಾಸ್ತ್ರ, ಇದೆಲ್ಲ ಅನುಭವದಲ್ಲಿ ನೋಡತಕ್ಕ ಶಾಸ್ತ್ರ. ಯಾವುದು ನಂಬಿದ್ದರೆ ಅರ್ಥವಾಗಲ್ಲ. ನಂಬಿದ್ದರೆ ಗೊತ್ತಾಯ್ತಂದರೆ ಮುಗೀತದು, ಅದು ಅರ್ಥವೇ ಆಗಲಿಲ್ಲ. ಅನುಭವವೇ ನೋಡು. ಅಯ್ಯೋ, ಎಲ್ಲ ಅಲ್ಲೇ ಇದೆ. ನೀವು ಹೇಳಿದ್ದೆಲ್ಲ ಒಂದೇ ವಸ್ತು ಇಷ್ಟು ದಿವಸ ಹೇಳ್ತಾ ಇದ್ದೆ. ಒಂದೇ ವಸ್ತು, ಬೇಕಂದರೆ ಒಂದೇ ಇದೆ, ಎಲ್ಲವೂ ಅದೇ ಒಂದೇ. ಹಾಗೆ ಕರ್ತೃತ್ವ, ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ. ಬ್ರಹ್ಮಸೂತ್ರದಲ್ಲಿ 2ನೇ ಸೂತ್ರ, ಅದರಲ್ಲಿ 3 ಪೇಜುಗಳ ಭಾಷ್ಯದಲ್ಲಿ ಒಂದು ವಾಕ್ಯದಲ್ಲಿ ಒಂದು ಮಾತು. ಈ ಒಂದು ಮಾತು ಅರ್ಥ ಮಾಡಿಕೊಳ್ಳುವುದೇ ಇಷ್ಟಿದ್ದರೆ ಬರೀ ಇಡೀ ವೇದಾಂತ ಹೇಗೆ ಅರ್ಥವಾಗಬೇಕು? ಅಂದರೆ ಮನನದಿಂದ ಆಗುತ್ತದೆ. ಸೊ ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ, ನಾಮರೂಪವಾಗಿ ವಿಂಗಡವಾಗಿರುವ ನಾಮರೂಪ ವಿಭಕ್ತಸ್ಯ, ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ ಈ ಜಗತ್ತಿಗೆ. ಈ ಅಂದರೆ ಎಷ್ಟಾಯಿತು? ಜಗತ್ತು ಒಟ್ಟು ಅವಸ್ಥೆ ಆಯಿತು.
ಸರ್ವಜೀವರು ಬಂದರು, ಪಂಚಭೂತಗಳು ಬಂದಿವೆ, ಸೂರ್ಯ ಚಂದ್ರ ನಕ್ಷತ್ರ ಪೃಥ್ವಿ ಎಲ್ಲರೂ ಬಂದುಬಿಟ್ಟರು, ಮರ ಗಿಡಗಳು ಕಾಡುಗಳು ನದಿಗಳು ಪರ್ವತಗಳು ಎಲ್ಲ ಬಂದುಬಿಟ್ಟಿದೆ, ನಾನು ನೀನು ಸಕಲ ಪ್ರಾಣಿಗಳು ಎಲ್ಲ ಬಂದುಬಿಟ್ಟಿರುವಂಥ ಅವಸ್ಥೆ ಇದೆ ನೋಡಿ. ಈ ಅವಸ್ಥೆಗೆ ಕಾರಣ ಅಂದರೆ ಲೌಕಿಕ ಪ್ರಪಂಚದಲ್ಲಿ ಕಾರ್ಯಕಾರಣ ಅಂದರೆ ಕಾರಣ ಹಿಂದೆ ಇತ್ತು, ಕಾರ್ಯ ನಂತರ ಬರುತ್ತದೆ, ಆದ್ದರಿಂದ ಇದು ಹುಟ್ಟಿತು ಎಂದು ಹೇಳ್ತೀವಿ. ಇಲ್ಲಿ ಕಾರ್ಯಕಾರಣ ಹಿಂದೆ ಮುಂದೆ ಎನ್ನುವುದು ಕಾಲಬುದ್ಧೇ ಅವಸ್ಥೆಯಲ್ಲಿದೆ, ಪ್ರಪಂಚದಲ್ಲಿದೆ, ಕಾಲಬುದ್ಧೇ ಪ್ರಪಂಚದಲ್ಲಿದೆ. ಆವಾಗ ಇಡೀ ಜಗತ್ತಿಗೆ ಅಂದರೆ ಕಾಲ ಸಮೇತ ಜಗತ್ತಿಗೆ ಅಂದರೆ ಕಾರ್ಯಕಾರಣ ಭಾವವನ್ನು ಸೇರಿಸಿರುವ ಜಗತ್ತಿಗೆ, ಕಾರ್ಯಕಾರಣ ಭಾವವನ್ನು ಸೇರಿಸಿಕೊಂಡಿರುವ ಜಗತ್ತಿಗೆ ಕಾರಣ ಅಂದರೆ ಎಲ್ಲಿ ಹುಡುಕಬೇಕು? ಸಾಮಾನ್ಯವಾಗಿ ಕಾರಣ ಅಂದರೆ ಹಿಂದಿಂದು ಹೋಗ್ತೀರಿ, ಆ ಹಿಂದೆ ಮುಂದೆ ಅನ್ನುವುದೇ ಪ್ರಪಂಚ. ಈಗ ಅದಕ್ಕೆ ಕಾರಣ ಅಂದರೆ ಎಲ್ಲಿ ಹೋಗಬೇಕು? ಹೇಗೆ ಹುಡುಕಬೇಕು? ಹೇಗೆ ಹುಡುಕಬೇಕಪ್ಪ? ಸಾಮಾನ್ಯವಾಗಿ ಕಾರಣ ಅಂದರೆ ಇದಕ್ಕೆ ಹಿಂದಿನದು ಎಂದು ಹುಡುಕುತ್ತೀರಿ. ಈಗ ಹೇಳ್ತಾ ಇದ್ದೀವಿ ಹಿಂದೆ ಮುಂದೆ ಅನ್ನುವುದೇ ಪ್ರಪಂಚ. ಇದಕ್ಕೆ ಕಾರಣ ಅಂದರೆ ಎಲ್ಲಿ ಹುಡುಕಬೇಕು? ಮೇಲೆ ಕೆಳಗೆ ಹುಡುಕಬೇಕಾ? ಒಳಗೆ ಹೊರಗೆ ಹುಡುಕಬೇಕಾ? ಇದು ಹೊರಗೆ ಕಾರ್ಯ ಇರುತ್ತದೆ, ಒಳಗೆ ಕಾರಣ ಇರುತ್ತದೆ. ಆಯಿತು. ಇವನು ಹೇಳ್ತಾನೆ ಹೊರಗಡೆ ಒಳಗಡೆ ಎನ್ನುವುದು ಎರಡೂ ಪ್ರಪಂಚವೇ. ಅಯ್ಯೋ, మరి ಕಾರಣ ಅಂದರೆ ಎಲ್ಲಿ ಹುಡುಕಬೇಕು? ಹೊರಗಡೆ ಒಳಗಡೆ ಎಂದು ವ್ಯತ್ಯಾಸ ಮಾಡೋಕ್ಕಾಗಲ್ಲ. ಕಾರಣ ಅಂದರೆ ಒಳಗಡೆ ಎಂದಲ್ಲ, ಹಿಂದಿನದು ಎಂದಲ್ಲ. మరి ಏನು ಅಂದರೆ ಇದರ ಸ್ವರೂಪವೇ. ಇದರ ಸ್ವರೂಪ ಅಂದರೆ ಇದು ನಾನು ಇದು ಎಂಬ ವಿಂಗಡವಾಗಿ ತೋರುತ್ತಾ ಇದಲ್ಲ. ಈ ಯಾವ ವಿಂಗಡ ಇಲ್ಲದೆ ಸ್ವತಃ ಸಿದ್ಧ ಸ್ವರೂಪ ತಾನೇ ಈ ವಿಂಗಡಿಸಿಕೊಂಡು ಜಗತ್ತಾಗಿ ತೋರ್ತಾ ಇದ್ದಾನೆ. ಸುಷುಪ್ತಿ ಹೇಗಿದೆಯೋ ತರಂಗಕ್ಕೆ ಅಲೆಗೆ ನೀರು ಹೇಗಿದೆ? ಅಲೆಗೆ ನೀರು ಅಲೆಗಿಂತ ಮುಂಚೆ ಇತ್ತ? ಅಲೆಗಿಂತ ಒಳಗೆ ಇದೆಯಾ, ಹೊರಗೆ ಇದೆಯಾ, ಮೇಲೆ ಇದೆಯಾ, ಕೆಳಗೆ ಇದೆಯಾ? ಅಲೆಗೆ ನೀರು ಎಲ್ಲಿದೆ? ಒಳಗೆ ಅಲ್ಲ, ಹೊರಗೆ ಅಲ್ಲ, ಮೇಲೆ ಅಲ್ಲ, ಕೆಳಗೆ ಅಲ್ಲ, ಹಿಂದೆ ಅಲ್ಲ, ಮುಂದೆ ಅಲ್ಲ. ಈ ಸರ್ವ ಸಂಬಂಧಗಳು ಬಿಟ್ಟು ಎಲ್ಲವೂ ತಾನೇ ಆಗಿರುವುದೇ ಕಾರಣ. ಅಲೆಗೆ ನೀರು ಯಾವ ಸಂಬಂಧದಲ್ಲಿದೆ? ಹಿಂದೆ ಮುಂದೆ ಎನ್ನುವುದು ಹಿಂದಿನದು ನೀರು ಅನಂತರದು ಅಲೆ ಹೇಳ್ತೀರಾ? ಅಥವಾ ಒಳಗಿನದು ನೀರು ಮೇಲಿಂದು ಅಲೆ ಹೇಳ್ತೀರಾ? ಅಥವಾ ಮೇಲಿಂದು ನೀರು ಕೆಳಗಿಂದು ಅಲೆ ಹೇಳ್ತೀರಾ? ಯಾವ ಸಂಬಂಧದಲ್ಲಿ ನೋಡಬೇಕು? మరి ಕಾರಣ ಹೇಳಿದ್ದು ಯಾವ ಸಂಬಂಧ? ಕಾರಣ ಹೇಳಿದ್ದು ಅಧ್ಯಾರೋಪವೇ ಹೊರತಲ್ಲಿ ಸಂಬಂಧವಿಲ್ಲ. ಲೌಕಿಕ ಸಂಬಂಧವಲ್ಲ, ಅದು ಕೇವಲ ಅಧ್ಯಾರೋಪಿತ. ಕಾರಣ ಎಂಬುದು ಸುಮ್ಮನೆ ಹೆಸರು. ಕಾರಣ ಹೆಸರು ಕರ್ತವೇನು? ಸ್ವರೂಪ, ಅದರ ನಿಜಸ್ವರೂಪ, ಅದರ ವಾಸ್ತವಿಕತೆ ಎಂದರ್ಥ. ನಿಜಸ್ವರೂಪ ಅಂದ್ರೇನು? ಒಂದು ತಪ್ಪು ತೋರ್ತಾ ಇದೆ, ಒಂದು ನಿಜವಾಗಿದೆ, ಅಷ್ಟು ಮಾತ್ರ ಸಂಬಂಧ. ಒಂದು ಅನಿಸುತ್ತದೆ, ಒಂದು ನಿಜವಾಗಿದೆ. ಸ್ವರೂಪ ಅಂದ್ರೇನು? ಅನಿಸಿಕೆ ಅಲ್ಲ. ಹೇಗೆ ಅನಿಸುತ್ತದೋ, ಹೇಗೆ ತೋರುತ್ತದೋ ಹಾಗಲ್ಲ, ಹೇಗೆ ತಾನು ಇದೋ ಅದು ಸ್ವರೂಪ. ಅದರಿಂದ ಬ್ರಹ್ಮ ಜಗತ್ತಿಗೆ ಕಾರಣ ಅಂದರೆ ಜಗತ್ತೇನು ತೋರುವ ಬಗೆ, ಅನಿಸುವ ಬಗೆ, ಇರುವ ಈ ಅನಿಸುವ ತೋರುವ ಬಗೆಯ ಏನೆಂದು ಅನಿಸುತ್ತಾ ಇದೆಯೋ, ಏನೆಂದು ತೋರುತ್ತಾ ಇದೆಯೋ ಅದರ ಇರುವ ಬಗೆ ಎಂದರ್ಥ. ಈಗ ಗೊತ್ತಾಯ್ತಾ? ಇದರ ಜಗತ್ತಿನ ಕಾರಣ, ಜಗತ್ತಿನ ಸ್ವರೂಪ ಅಂದರೆ ಅದು ಇರುವ ಬಗೆ. ಯಾವುದು ನಮಗೆ ಅನಿಸುತ್ತದೋ ತೋರುತ್ತಾ ಇದೆಯೋ ಆ ಎಲ್ಲ ತೋರಿಕೆ, ಆ ಎಲ್ಲ ಅನಿಸಿಕೆ ತಾನಾಗಿ ಇರುವ ಬಗೆ, ಅದು ಪರಮಾತ್ಮ, ಅದು ಬ್ರಹ್ಮ. ಹೀಗೆ ವಿಚಾರ ಮಾಡಿದ್ದರೆ ಸ್ವರೂಪ ಏನೋ ಗೊತ್ತಾಗ್ತದೆ. ಆದ್ದರಿಂದ ಜಗತ್ತಿನ ಕಾರಣವು ಬ್ರಹ್ಮ ಎಂದು ಹೇಳಿತು. ಇದು ಈ ವಾಕ್ಯ ಎತ್ತುಕೊಂಡು ಸ್ವಾಮೀಜಿ ಇನ್ನೇನೋ ಹೇಳ್ತಾ ಇದ್ದಾರೆ. ನಾವು ಎತ್ತಿರುವ ವಾಕ್ಯನೇ ಹೇಳಿದ್ದೀವಿ ಇಷ್ಟೊತ್ತು. మరి ಇದರ ಕುರಿತು ಇನ್ನೂ ಹೇಳಬೇಕು. ಇನ್ನು ನಿಜವಾದದ್ದು ಆಗಲೇ ಇಲ್ಲ, ಈಗ ಶುರುವಾಗಬೇಕು. ಅಂದರೆ ಪರಮಾತ್ಮ ಜಗತ್ತಿಗೆ ಕಾರಣ. ಜಗತ್ತಿಗೆ ಕಾರಣ ಅಂದರೆ ಹೇಗೆ ಕಾರಣ? ನಾವು ಹೇಳಿದ್ವಿ ನೋಡಿ, ನೀರಿಗೆ ಅಲೆಗೆ ನೀರು ಕಾರಣ ಅಂದರೆ ಹೇಗೆ? ಹಿಂದೆ ಇದೆ ಅಲ್ಲವಾ? ಅಲ್ಲ, ಅಂದರೆ ಕಾಲ ಸಂಬಂಧ ಆಗುತ್ತದೆ. ಒಳಗೆ ಇದೆ ಅಂದರೆ ಒಳಗಡೆ ಹೊರಗಡೆ ಆ ಸಂಬಂಧ ಆಗುತ್ತದೆ. ಮತ್ತು ಮೇಲೆ ಕೆಳಗೆ ಅದು ಅಲ್ಲ, ದೇಶ ಸಂಬಂಧ ಅಲ್ಲ, ಕಾಲ ಸಂಬಂಧ ಅಲ್ಲ, ಯಾವ ಬಗೆಯೂ ಸಂಬಂಧವಲ್ಲ. మరి ಹೇಗೆ? ಸಣ್ಣದು ದೊಡ್ಡದಾಗಿರುವುದ? ಬೀಜವು ಮರ ಆಗುತ್ತದೆ ಅಥವಾ ದೊಡ್ಡದು ಸಣ್ಣದಾಯಿತಾ? ಕಾರ್ಯಕಾರಣ ಅಂದರೆ ಹೇಗೆ ಸಂಬಂಧ? ಕಾರ್ಯಕಾರಣಗಳು ಎರಡು ನೋಡ್ತೀವಿ.
ಸಣ್ಣ ವಸ್ತುಗಳೆಲ್ಲ ಸೇರಿಸಿ, ಇಟ್ಟಿಗೆಗಳೆಲ್ಲ ಸೇರಿಸಿ ಗೋಡೆ ಮಾಡ್ತೀವಿ. ಬೆಟ್ಟವನ್ನು ಒಡೆದು ಹಾಕಿ ಸಣ್ಣದು ಮಾಡ್ತೀವಿ. ಬೆಟ್ಟ ಒಡೆದು ಹಾಕಿದ್ದರೆ ಮರಳಾಗುತ್ತದೆ, ಅಥವಾ ಕಲ್ಲು ದೊಡ್ಡ ಕಲ್ಲನ್ನು ಒಡೆದು ಹಾಕಿದ್ದರೆ ಸಣ್ಣ ಕಾಂಕ್ರೀಟ್ ಆಗುತ್ತದೆ, ಅಥವಾ ಇಟ್ಟಿಗೆಗಳು ಸೇರಿಸಿದರೆ ಗೋಡೆ ಆಗುತ್ತದೆ. ಕಾರ್ಯಕಾರಣ ಅಂದರೆ ಏನು? ದೊಡ್ಡದನ್ನು ಹೊಡೆದು ಸಣ್ಣದು ಮಾಡು, ಸಣ್ಣದನ್ನು ಹೊಡೆದು ದೊಡ್ಡದು ಮಾಡು ಅಷ್ಟೇ. ಬೀಜವನ್ನು ಬೆಳೆಸಿ ಮರ ಮಾಡು, ಮರದಿಂದ ಬೀಜಗಳು ಹುಟ್ಟು, ಅಥವಾ ಯಾವುದೇ ಒಂದು, ಅಥವಾ ಮರದನ್ನು ಸುಟ್ಟು ಹಾಕಿ ಬೂದಿ ಮಾಡು. ಅದು ಒಂದನ್ನು ಇನ್ನೊಂದು ರೂಪವಾಗಿ ಬದಲಾಯಿಸು. ಸಣ್ಣದನ್ನು ದೊಡ್ಡದು ಮಾಡು, ದೊಡ್ಡದನ್ನು ಸಣ್ಣದು ಮಾಡು, ಒಂದನ್ನು ಇನ್ನೊಂದು ರೂಪವಾಗಿ. ಇಷ್ಟೇ ಕಾರ್ಯಕಾರಣ ಮೂರೇ. ಒಂದನ್ನು ಬದಲಾಯಿಸಿ ಇನ್ನೊಂದಾಗಿ ಬದಲಾಯಿಸು. ಇದು ಬಿಟ್ಟು ಬೇರೆ ಏನಾದರೂ ಇದೆಯಾ? ಇದೇ ನೋಡ. ಮರಿ ಪರಮಾತ್ಮ ಜಗತ್ತು ಕಾರಣ ಅಂದರೆ ಹೇಗೆ? ಇದಕ್ಕೆ ಹಿಂದಿನದ ಸಣ್ಣ ಪರಮಾತ್ಮ ದೊಡ್ಡ ಪ್ರಪಂಚನಾದನ, ಅಥವಾ ದೊಡ್ಡ ಪರಮಾತ್ಮ ಸಣ್ಣ ಪ್ರಪಂಚ ಹೇಗೆ? ಈ ಸಂಬಂಧ ಹೇಗೆ ಅಂದರೆ ಅಲೆಗೆ ಇದು ಅರ್ಥವಾಗಬೇಕಂದರೆ ಹೇಳ್ತಾರೆ ಸೃಷ್ಟಿ ಸ್ಥಿತಿ ಲಯ ಕಾರಣ ಮೂರು ಹೇಳ್ತಾರೆ. ಸುಮ್ಮನೆ ಕಾರಣ ಅಂದರೆ ಹೀಗೆ ಅರ್ಥ ಮಾಡ್ಕೊಳ್ತೀವಿ. ಕಾಲ ಸಂಬಂಧ, ದೇಶ ಸಂಬಂಧ, ವಸ್ತು ಸಂಬಂಧ ಇದಲ್ಲ. ನಿಜವಾದ ಸ್ವರೂಪ ಎಂದು ಹೇಳುವುದಕ್ಕೆ ಒಂದು ಪ್ರಕ್ರಿಯೆ ಬಳಸಿದ್ದಾರೆ. ಏನು? ಒಂದು ಕಾರಣ ಅಂದರೆ ಸುಮ್ಮನೆ ಕಾರಣ ಅಲ್ಲ, ಸೃಷ್ಟಿ ಸ್ಥಿತಿ ಲಯ ಮೂರಿಗೆ ಕಾರಣ. ಮೂರಿಗೆ ಕಾರಣ ಅಂದರೆ ಏನು? ಮೂರಂದರೆ ಒಂದು ನಂತರ ಇನ್ನೊಂದಲ್ಲ. ಮೊದಲು ಸೃಷ್ಟಿ, ನಂತರ ಸ್ಥಿತಿ, ನಂತರ ಹಾಗಲ್ಲ. ಮೂರು ಒಟ್ಟಿಗೆ ಕಾರಣ. ಮೂರನ್ನು ಒಟ್ಟಾಗಿ ನೋಡಬೇಕು. ಸೃಷ್ಟಿ ಸ್ಥಿತಿ ಲಯ ಮೂರಿಗೆ ಮೂರು ಒಟ್ಟು. ಒಂದು ನಂತರ ಇನ್ನೊಂದಂದರೆ ಮತ್ತೆ ಕಾಲಕ್ರಮ ಆಗಿಬಿಡ್ತದೆ. ಕಾಲಕ್ರಮ ಅಂದರೆ ಜಗದಂತರ್ಗತ ದೃಷ್ಟಿ ಆಗ್ತದೆ. ಒಟ್ಟು ಜಗತ್ತಿನ ನೋಡಬೇಕು. ಒಟ್ಟು ಜಗತ್ತಿಗೆ ಒಟ್ಟು ಜಗತ್ತು ಕಾಲದಲ್ಲಿ ಹುಟ್ಟುತ್ತದೆ, ಕಾಲವೇ ಜಗತ್ತಿನಲ್ಲಿದೆ. ಕಾಲ ಸಮೇತವೇ ಜಗತ್ತಾಗುವುದರಿಂದ ಅಂಥ ಜಗತ್ತಿಗೆ ಕಾಲದಲ್ಲಿ ಕ್ರಮವಾಗಿ ಹುಟ್ಟಿದ್ದರೆ ಒಂದು ನಂತರ ಇನ್ನೊಂದು ನೋಡಬಹುದಿತ್ತು. ಮೊದಲು ಹುಟ್ಟುವಿಕೆ, ನಂತರ ಸ್ಥಿತಿ, ನಂತರ ಲಯ. ಅಲ್ಲ, ಕಾಲವೇ ಜಗತ್ತಿನಲ್ಲಿ. ಆದರೆ ಸೃಷ್ಟಿ ಸ್ಥಿತಿ ಲಯವನ್ನು ಹೇಗೆ ನೋಡಬೇಕು? ಕ್ರಮದಿಂದ ಅಲ್ಲ. ಮರೇನು? ಒಟ್ಟು ನೋಡುವುದಂದರೆ ಏನು ಅಂದರೆ ಈಗ ಹೇಳಿದ್ದೀನಿ ನೋಡಿ. ಅಲೆಗೆ ನೀರು ಯಾವ ಸಂಬಂಧದಲ್ಲಿದೆ ಅಂದರೆ ಹಿಂದೆ ನೀರು ನಂತರ ಅಲೆ, ಆ ಕ್ರಮ ಅಲ್ಲ. ಮೇಲೆ ನೀರು ಇದಲ್ಲ, ಒಳಗಡೆ ಹೊರಗಡೆ ಅಲ್ಲ. ಅದು ಸಣ್ಣದು ಇದು ದೊಡ್ಡದು ಹಾಗಲ್ಲ. ಏನು ಅಂದರೆ ಎಲ್ಲವೂ ತಾನೇ ತನ್ನನ್ನು ಬಿಟ್ಟು ಏನಿಲ್ಲ. ಅಲೆ ಎಂಬುದು ಸುಮ್ಮನೆ ತೋರ್ತದೆ, ಇರುವುದು ನೀರು. ಇದು ತೋರಿಕೆ, ಅದು ಇರುವಿಕೆ. ಈ ಸಂಬಂಧವನ್ನು ಹೇಳುವುದಕ್ಕೆ ಸೃಷ್ಟಿ ಸ್ಥಿತಿ ಲಯ ಎಂದು ಮೂರು ಪದಗಳನ್ನು ಬಳಸಿದ್ದಾರೆ. ಅಷ್ಟೇ ಹೊರತು ಸೃಷ್ಟಿ ಸ್ಥಿತಿ ಲಯ ಎಂಬುದು ಘಟನೆಗಳೂ ಅಲ್ಲ, ಕ್ರಮವಾಗಿ ನಡೆಯುವುದು ಅಲ್ಲ. ಸೃಷ್ಟಿ ಸ್ಥಿತಿ ಲಯ ಎಂಬುವವು ಘಟನೆಗಳೂ ಅಲ್ಲ, ಕ್ರಮವಾಗಿ ನಡೆಯುವುದು ಕಾಲದಲ್ಲಿ ನಡೆಯುವ ಘಟನೆಗಳೂ ಅಲ್ಲ. ಮರೇನು? ಮೂರು ಒಟ್ಟಿಗೆ ಅಂದರೆ ನೋಡಿ, ಯಾವುದೇ ಒಂದು ವಸ್ತು ತಗೋ. ಈ ವಸ್ತು ಯಾವುದರಿಂದ ತಯಾರಾಯಿತು? ಪ್ಲಾಸ್ಟಿಕ್ ಅಂದ್ಕೊಳ್ಳೋಣ. ಇದು ಪ್ಲಾಸ್ಟಿಕ್ನಿಂದ ತಯಾರಾದರೆ ಈ ವಸ್ತುವಿನ ಸ್ವರೂಪ ಯಾವುದು ಅಂದರೆ ಯಾವದಿಂದ ಇದು ತಯಾರಾಯಿತೋ, ತಯಾರಾದ ನಂತರ ಯಾವುದಾಗೇ ನಿಂತಿಬಿಟ್ಟಿತೋ, ಕೊನೆಗೂ ಅದೇ ಆಗಿ ಉಳಿಯುತ್ತದೋ ಅದು ಪ್ಲಾಸ್ಟಿಕ್, ಅದು ಕಾರಣ. ಅಂದರೆ ಕಾರಣವನ್ನು ಅರ್ಥವಾಗಬೇಕಂದ್ರೆ ಇದು ಒಟ್ಟಿನ ಸ್ವರೂಪ. ಇದರ ನಿಜವಾದ ಸ್ವರೂಪ ಅಂದರೆ ಅದನ್ನು ಮೂರು ಬಗೆಯಾಗಿ ವಿಂಗಡ ಮಾಡಿ, ಮೂರು ಕೋಣಗಳು, ಮೂರು ದೃಷ್ಟಿಗಳು. ಸೃಷ್ಟಿ ಒಂದು ದೃಷ್ಟಿ, ಸ್ಥಿತಿ ಇನ್ನೊಂದು ದೃಷ್ಟಿ, ಲಯ ಇನ್ನೊಂದು ದೃಷ್ಟಿ. ಈ ಮೂರು ದೃಷ್ಟಿಗಳಿಂದ ಯಾವ ಒಂದೇ ಕಂಡು ಬರುತ್ತದೋ ಅದು ಎಂದರ್ಥ. ಕಾರಣ ಅಂದರೇನು? ಯಾವುದರಿಂದ ಹುಟ್ಟಿತು? ಪ್ಲಾಸ್ಟಿಕ್. ಹುಟ್ಟಿದ ನಂತರ ಏನಾಗಿ ಇರುತ್ತದೆ? ಪ್ಲಾಸ್ಟಿಕ್ ಆಗಿ. ಕೊನೆಗೆ ಏನಾಗಿ ಉಳಿಯುತ್ತದೆ? ಪ್ಲಾಸ್ಟಿಕ್ ಆಗಿ. ಇಲ್ಲಿ ಮೂರು ಘಟನೆಗಳಲ್ಲ, ಮೂರಿಂದ ಒಂದೇ ಪ್ಲಾಸ್ಟಿಕ್. ಸೃಷ್ಟಿ ಪ್ಲಾಸ್ಟಿಕ್ಕು, ಸ್ಥಿತಿ ಅಂದರೆ ಪ್ಲಾಸ್ಟಿಕ್ಕು, ಲಯ ಅಂದರೆ ಪ್ಲಾಸ್ಟಿಕ್. ಅಂದರೆ ಅರ್ಥವೇನು? ಪ್ಲಾಸ್ಟಿಕ್ಕು ಅಂತ ಅರ್ಥ. ಅದಕ್ಕೆ ಸೃಷ್ಟಿ ಸ್ಥಿತಿ. ಅಷ್ಟೇ ಹೊರತು ನೀವು ಸೃಷ್ಟಿ ಸ್ಥಿತಿ ಲಯ ಮೂರು ಘಟನೆಗಳು ಅದೆಲ್ಲ ಮಕ್ಕಳ ಕಥೆ ಆಗುತ್ತೆ. ಅದು ಮಕ್ಕಳ ಕಥೆ ವೇದಾಂತವಲ್ಲ. ಈ ಪ್ರಕ್ರಿಯೆ, ಅದು ಪ್ರಕ್ರಿಯೆ. ಹೀಗೆ ಅರ್ಥ ಮಾಡಿಕೊಳ್ಳಬೇಕು. ಯಾವದಿಂದ ಸೃಷ್ಟಿ ಅಂದರೆ ಪ್ಲಾಸ್ಟಿಕ್ನಿಂದ. ದೃಷ್ಟಿ ಪ್ಲಾಸ್ಟಿಕ್ ಮೇಲೇ ಇರಲಿ. ಯಾವುದಲ್ಲಿ ಸ್ಥಿತಿ ಅಂದರೆ ಹುಟ್ಟಿದ ನಂತರನೂ ಪ್ಲಾಸ್ಟಿಕ್ ಆಗಿದೆ, ಕೊನೆಗೆ ಏನಾಯಿತು? ಪ್ಲಾಸ್ಟಿಕ್ ಆಗೇ ಉಳಿದಿದೆ. ಅಂದರೆ ಏನು? ಮೂರು ದೃಷ್ಟ್ಯ ಪ್ಲಾಸ್ಟಿಕ್ನಿಂದಲೇ ಹುಟ್ಟಿತು, ಪ್ಲಾಸ್ಟಿಕ್ ಆಗೇ ಇತ್ತು, ಪ್ಲಾಸ್ಟಿಕ್ ಆಗೇ ಉಳಿದಿದೆ, ಕೊನೆಗೂ ಪ್ಲಾಸ್ಟಿಕ್ ಆಗೇ ಉಳಿದು ಬಿಟ್ಟಿದೆ. ಅಂದರೆ ಏನು? ಪ್ಲಾಸ್ಟಿಕ್ ಮೂರು ಸಲ ಪ್ಲಾಸ್ಟಿಕ್ ಹೇಳಿದ್ವಿ. ಅಂದರೆ ಅರ್ಥವೇನು? ಪ್ಲಾಸ್ಟಿಕ್ ಒಂದೇ ಇದೆ, ಏನಿಲ್ಲ. ಅದು ತಾತ್ಪರ್ಯ. ಇದು ಪ್ರಕ್ರಿಯೆಗೆ ಒಂದು ತಾತ್ಪರ್ಯ. ಅಂದರೆ ಮರಿ ಪ್ಲಾಸ್ಟಿಕ್ನಿಂದ ಏನೋ ಅನಿಸಿತು ಹುಟ್ಟಿ, ಅದೆಲ್ಲ ತೋರಿಕೆ. ಅನಿಸಿತು ನಿಮಗೆ ಅಷ್ಟೇ, ಅನಿಸಿತೇ ಹೊರತು ಅಲ್ಲೇನಾಗಲಿಲ್ಲ. ನಿಮ್ಮ ಅನಿಸಿಕೆ ಇರುವುದು ಮಾತ್ರ ಪ್ಲಾಸ್ಟಿಕ್. ಅನಿಸುವುದು ಏನೇ ಅನಿಸಲಿ ಪರವಾಗಿಲ್ಲ. ಏನು ಅನಿಸಿದ್ದರೂ ಅನಿಸಿದ ಮಾತ್ರದಿಂದ ಅಲ್ಲೇನಿರುವುದಿಲ್ಲ, ಇರುವುದು ಒಂದೇ. ಹಾಗೆ ನೀರು ಮಾತ್ರ ಇದೆ,
ನೀರು ಮಾತ್ರ ಇದೆ, ನೀರಿಗೆ ಅಲೆ ಎಂದು ಇನ್ನೊಂದು ಹೆಸರು, ಅಲ್ಲಿ ಅಲೆ ಎಂಬುದು ಏನಿಲ್ಲ, ನೀರು ಮಾತ್ರ ಇದೆ ಎಂದು ತಿಳಿಸುವುದಕ್ಕೆ ಏನು ಹೇಳ್ತೀವಿ? ನೀರು ಅದಕ್ಕೆ ಕಾರಣ, ನೀರಿನಿಂದಲೇ ಹುಟ್ಟಿತು, ನೀರಿನಲ್ಲೇ ಇತ್ತು, ಕೊನೆಗೂ ನೀರೇ ಆಗಿಬಿಟ್ಟಿತು. ಅಂದರೆ ಈ ಮೂರು ಘಟನೆಗಳು ಒಂದು ನಂತರ ಇನ್ನೊಂದು, ಒಂದು ನಂತರ ಇನ್ನೊಂದು ಎಂದು ಘಟನೆಗಳಾಗಿ ಮನನ ಮಾಡಿದ್ದರೆ ಏನೂ ಪ್ರಯೋಜನವಾಗಲ್ಲ. ನೀವು ಅಲ್ಲೇ ಎದ್ದು ಬಿಡ್ತೀರಿ, ಲೌಕಿಕ ದೃಷ್ಟಿ ಆಗುತ್ತದೆ, ಅರ್ಥವಾಗಲ್ಲ. ಮೂರು ಘಟನೆಗಳಲ್ಲ, ಮೂರು ದೃಷ್ಟಿಗಳು. ಮೂರು ದೃಷ್ಟಿಗಳಿಂದ ಏನು ಗೊತ್ತಾಗ್ತದೆ? ಮೂರರಲ್ಲಿಯೂ ಯಾವುದಿದೆಯೋ ಅದೊಂದೇ. ಹಾಗೆ ನೋಡಬೇಕು. ಸೃಷ್ಟಿ ಅಂದ್ರೇನು? ಪ್ಲಾಸ್ಟಿಕೆ. ಸ್ಥಿತಿ ಅಂದ್ರೇನು? ಪ್ಲಾಸ್ಟಿಕೆ. ಅಂದರೆ ಮೂರು ಎಂಬ ದೃಷ್ಟಿಯಿಂದ ಯಾವ ಒಂದೇ ಕಂಡು ಬರ್ತಾ ಇದೆಯೋ ಅದೊಂದೇ ಇದೆ. ಅಂದ್ರೇನು? ತೋರಿಕೆ ಎಲ್ಲವೂ ಅಲೆ ಎಂಬು ತೋರುವುದೆಲ್ಲ ನೀರು ಮಾತ್ರ, ಇರುವುದೆಲ್ಲ ನೀರೇ. ಅಲೆ ಎಂಬುದು ಏನಿಲ್ಲ, ಸುಮ್ಮನೆ ತೋರಿಕೆ, ಬಾಯಿ ಮಾತು ಅಷ್ಟೇ, ಅಲ್ಲಿ ಏನಿಲ್ಲ. ನೀವು ಬಾಯಿ ಮಾತಿನಿಂದ ಅಲೆ 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 ಹೇಳಿದೆಲ್ಲ ನೀರೇ. ನೀವು ಮುಟ್ಟಿದ್ದರೆ ಏನು ಕೈಗೆ ಏನು ತಾಕುತ್ತದೆ? ನೀರು ಅಲೆ ತಾಕುತ್ತದೆ, ನೀರು ತಾಕುತ್ತದೆ. ಮುಟ್ಟಿದ್ದರೆ ನೀರೇ. ಬರೀ ಅಲೆ ಅಂದರೆ ಅದೇನು? ಸುಮ್ಮನೆ ತೋರಿಕೆ, ಅಲ್ಲೇನಿಲ್ಲ. ಹಾಗೆ ತೋರಿಕೆಗೆ ಇರುವಿಕೆ ಇಲ್ಲ, ಇರುವುದು ನಿಜವಾದ. ಈ ಪ್ರಕ್ರಿಯೆಗೋಸ್ಕರ ಸೃಷ್ಟಿ ಸ್ಥಿತಿ ಲಯ ಎಂದು ಹೇಳಿದ್ದಾರೆ. ನಾನು ಇಷ್ಟೆಲ್ಲ ಹೇಳಿದ್ದೀನಿ, ಇದೆಲ್ಲ ಎಲ್ಲಿದೆ? ಎಲ್ಲ ಭಾಷೆದಲ್ಲೇ ಇದೆ. ಯಾವಾಗಲೂ ಸಾವಿರ ವರ್ಷ ಹಿಂದೆ ಎಲ್ಲರೂ ಹೇಳ್ತಾನೆ ಬಂದಿದ್ದರು. ನಾನು ಹೇಳಿದ್ದು ಹೊಸದೇನಲ್ಲ. ಸ್ವಲ್ಪ ಹೆಚ್ಚೆಚ್ಚು ಬಿಡಿಸಿ ರಿಪೀಟ್ ಮಾಡ್ತಾಯಿದ್ದೆ. ನನ್ನದು ರಿಪಿಟೇಷನೇ ಹೆಚ್ಚು, ಹೇಳುವ ವಿಷಯವೆಲ್ಲ ಅಲ್ಲೇ ಇದೆ, ಸ್ವಲ್ಪ ರಿಪಿಟೇಷನ್ ನನ್ನದಷ್ಟೇ. ಇದೆಲ್ಲವೂ ಭಾಷೆದಲ್ಲೇ ಇದೆ. ಆದ್ದರಿಂದ ಸೃಷ್ಟಿ ಸ್ಥಿತಿ ಲಯಗೆ ಕಾರಣ ಯಾವುದಕ್ಕೆ? ಜಗತ್ತಿಗೆ. ಜಗತ್ತಂದರೇನು ಹೇಳಿದ್ದೇವೆ, ಈಗ ಮತ್ತೆ ಹೇಳಲ್ಲ. ಜಗತ್ತಂದರೇನು? ಅದರಲ್ಲಿ ಯಾರ್ಯಾರಿದ್ದಾರೆ? ಅದೆಲ್ಲಕ್ಕೆ ಕಾರಣ ಸೃಷ್ಟಿ. ಯಾವ ತರಹ ಕಾರಣ? ಸೃಷ್ಟಿ ಸ್ಥಿತಿ ಲಯಕ್ಕೆ ಕಾರಣ ಅಂದರೆ ಅದರ ಸ್ವರೂಪ, ಅದರ ನಿಜವಾದ ಇರುವಿಕೆ. ಅಂದರೆ ಈ ನಾನು ನೀನೆಂಬು ತೋರುವಂಥ ಈ ಅನುಭವ ರೂಪ, ಅವಸ್ಥಾರೂಪ ಜಗತ್ತಿಗೆ, ಜಗತ್ತಂದರೆ ಅನಿಸಿಕೆಗೆ, ಜಗತ್ತಂದರೆ ಅನಿಸಿಕೆ, ಜಗತ್ತಂದರೆ ತೋರಿಕೆ, ಜಗತ್ತಂದರೆ ಒಂದು ಬಗೆಯಾದ ಅನುಭವ. ಈ ಅನುಭವದ ಮೂಲ ಸ್ವರೂಪ ಸ್ವತಃ ಸಿದ್ಧವಾಗಿರುವಂಥ ತಾನೇ ತಾನು ಇರುವಿಕೆ, ಅರಿವು, ಅಖಂಡ, ಅನಂತ, ಅದ್ವಿತೀಯ, ಅದು ಬ್ರಹ್ಮ. ಇಷ್ಟರ್ಥ. ಅಪ್ಪ 25 ನಿಮಿಷ ಹಾಗೆ ಬಿಟ್ಟಿತ್ತು. ಅಯ್ಯೋ. ಫ್ರಮ್ ದ ಹೈಯೆಸ್ಟ್ ಸ್ಟ್ಯಾಂಡ್ ಪಾಯಿಂಟ್ ಆಫ್ ವೇದಾಂತ. ಈಗ ಇದನ್ನು ಸ್ವಾಮೀಜಿ ಹೇಳ್ತಾನೆ. ಪಾರಮಾರ್ಥಿಕ ದೃಷ್ಟಿ ಅಂದರೆ ಹೈಯೆಸ್ಟ್ ಮೇಲೆ ದೃಷ್ಟಿ ಅಂಡ್ ಮೇಲೆ ಅಂದರೆ ಮೆಟ್ಟಲು ಹತ್ತಿ ಹೋಗಿ ಅಲ್ಲಿಂದ ನೋಡಬೇಕಾ? ಮೇಲೆ ಅಂದರೆ ಅದೇನಲ್ಲ, ನಾನು ಎಂಬ ಯಾವ ಅಲ್ಪದೃಷ್ಟಿ ಇದೆಯೋ, ಈ ಅಭಿಮಾನ ದೃಷ್ಟಿ, ದೇಹಾಭಿಮಾನ, ಇಂದ್ರಿಯಾಭಿಮಾನ, ಮನಸ್ಸಿನ ಅಭಿಮಾನ ಬಿಟ್ಟಾಗ ಯಾವುದು ಇರವು ಅರಿವು ಉಳಿದಿದೆಯೋ ಆ ದೃಷ್ಟಿ ಅಂದ. ಅಂದರೆ ಅನಿಸುವ ದೃಷ್ಟಿ ಬಿಟ್ಟು ಇರುವುದು ಪಾರಮಾರ್ಥಿಕ ದೃಷ್ಟಿ, ಅನಿಸಿಕೆ ವ್ಯಾವಹಾರಿಕ ದೃಷ್ಟಿ. ಅನಿಸಿಕೆ ತಪ್ಪು ದೃಷ್ಟಿ, ಭ್ರಾಂತಿ ದೃಷ್ಟಿ, ಜೀವ ದೃಷ್ಟಿ. ಈ ಅನಿಸಿಕೆ ಬಿಟ್ಟು ತಾನು ಯಾವುದಿದೆಯೋ ಅದು ಪಾರಮಾರ್ಥಿಕ ದೃಷ್ಟಿ ಅಷ್ಟೇ. ಈಗ ಅದು ಅನಿಸಿಕೆ ಅಲ್ಲ, ತೋರಿಕೆ ಅಲ್ಲ, ಅದು ಇರುವಿಕೆ, ಇದು ಅನಿಸಿಕೆ ಇಷ್ಟೇ. ಅದರಿಂದ ಪದಗಳಿಗೆ ಒಂದು ಅರ್ಥ ಇರುತ್ತದೆ, ಆ ಅರ್ಥ ಅನುಭವದಲ್ಲಿರುತ್ತದೆ. ಅದರಿಂದ ಪದ ಯಾವಾಗ ಅರ್ಥವಾಗ್ತದೆ? ಆ ಅನುಭವದಲ್ಲಿ ನಿಂತಿದ್ದರೆ ಪದಾರ್ಥವಾಯಿತು. ಆ ಅನುಭವಕ್ಕೆ ಹೋದರೆ ಪದನೇ ಬಿಟ್ಟು ಹೋಗ್ತದೆ. ಪದ ಬಂದು ತೋರಿಸಿ ಪಕ್ಕಕ್ಕೆ ಹೋಗ್ತದೆ ಅಲ್ಲವೇ? ನಿಮಗೆ ನೀರು ಎಲ್ಲಿ ಸಿಗ್ತದೆ ನಲ್ಲಿ ಅಂದರೆ ತೋರಿಸ್ತೀನಿ ಬಾ ಅಂತ ಹೇಳ್ತಾರೆ. ತೋರಿಸಿ ಈಗ ಅಲ್ಲಿ ಬಾನ್ ಕರ್ಕೊಂಡು ಹೋಗ್ತಾನೆ ಅಲ್ಲಿ ನಲ್ಲಿ ಕಂಡು ಬರುವ ಜಾಗವರೆಗೂ ನಿಮ್ಗೆ ಎದುರಾಗಿ ಕಂಡು ಬರ್ತಾ ಇರೋ ಪಕ್ಕಕ್ಕೆ ಹೋಗ್ತಾನೆ. ನೀವು ಅಲ್ಲಿವರೆಗೆ ಹೋಗಿ ಅವ್ರು ತೋರಿಸಿದ್ದರೆಲ್ಲ ಎಲ್ಲಿ ಅಂದರೆ ನೀವು ಕಂಡು ಬಂದಲ್ಲ. ಈಗ ಅವನು ಹೋಗೇ ಬಿಟ್ಟ, ಅವನಲ್ಲಿ ಕಂಡು ಬಂದು ಹೊರಟೋಗ್ತಾನೆ ಅವರೇಕೆ. ಹಾಗೆ ಪದ ಬಂದು ನಿಮ್ಮ ಅನುಭವವರೆಗೂ ತರ್ತದೆ. ನಿಮ್ಮ ಅನಿಸಿಕೆ, ಆ ತೋರಿಕೆ, ಆ ದೇಹ ಇಂದ್ರಿಯ ಅಭಿಮಾನ ಬಿಡಿಸಿ ಅಲ್ಲಿಗೆ ಬಂದರೆ ಆ ಹೇಳುವ ಮಾತೇ ಇಲ್ಲ, ಹೇಳುವ ಗುರುಗಳು ಇಲ್ಲ, ಹೇಳುವ ಮಾತು ಇಲ್ಲ, ತಾನು ಮಾತ್ರ ಉಳಿಯುತ್ತಾನೆ. ಆ ಸ್ವತಃ ಸಿದ್ಧ ತಾನು ಅಂದರೆ ವ್ಯಕ್ತಿ ತಾನಲ್ಲ, ಆ ವ್ಯಕ್ತಿತ್ವವನ್ನು ಬಿಟ್ಟಿರುವ ಆ ಸ್ವರೂಪ ತಾನು ಅಲ್ಲಿ ಉಳಿಯುತ್ತದೆ. ಇದು ಅದರಿಂದ ಫ್ರಮ್ ದ ಹೈಯೆಸ್ಟ್ ಸ್ಟ್ಯಾಂಡ್ ಪಾಯಿಂಟ್ ಆಫ್ ವೇದಾಂತ ಪರಮಾರ್ಥ ದೃಷ್ಟಿ, ದಿಸ್ ಕಾಸಾಲಿಟಿ ಸಿಂಪ್ಲಿ ಮೀನ್ಸ್, ಈ ಕಾರ್ಯಕಾರಣ ಭಾವ ಜಗತ್ತಿಗೆ ಪರಮಾತ್ಮ ಕಾರಣ ಅಂದರೆ ಹೇಗೆ ಅರ್ಥ ಮಾಡಿಕೊಳ್ಳಬೇಕು? ಕಾರಣ ಅಂದರೆ ಏನು? ಕಾರಣ ಅಂದರೆ ಲೌಕಿಕ ಅರ್ಥ ಅಲ್ಲ, ಲೌಕಿಕದಲ್ಲಿ ನೋಡಿಕೊಂಡಿರುವಂಥ ಕಾರಣವಲ್ಲ. ಕಾರಣ ಎಂಬುದು ಒಂದು ಸಂಬಂಧ. ಲೌಕಿಕದಲ್ಲಿ ಕಾರಣ ಎಂಬುದು ಒಂದು ಸಂಬಂಧ. ಪಾರಮಾರ್ಥಿಕದಲ್ಲಿ ಕಾರಣ ಅಂದರೆ ಏನು? ಅದು ಎರಡಿದ್ದರೆ ಸಂಬಂಧಕ್ಕೆ ಎರಡು ಬೇಕು.
ಎರಡು ವಸ್ತುಗಳ ಮಧ್ಯೆ ಇರುವ ಸಂಬಂಧವನ್ನು ಹೇಳ್ತೀವಿ. ಲೌಕಿಕವಾಗಿ ಎರಡು ವಸ್ತುಗಳಿರುತ್ತವೆ, ಎರಡರ ಮಧ್ಯೆ ಸಂಬಂಧ ಇರುತ್ತದೆ. ಸಂಬಂಧವು ದೇಶ ಸಂಬಂಧ, ಕಾಲ ಸಂಬಂಧ, ವಸ್ತು ಸಂಬಂಧ. ಸ್ಥಿತಿ ಸಂಬಂಧ, ವಸ್ತು ಅಂದರೆ ಸ್ಥಿತಿ, ಹಿಂದಿನ ಸ್ಥಿತಿ, ಅನಂತರ ಸ್ಥಿತಿ, ಅದು ಒಂದು ಬಗೆ, ಇದು ಇನ್ನೊಂದು ಬಗೆ. ಈ ಸ್ಥಿತಿಗಳು ಹೇಳ್ತೀವಿ. ಬರೀ ಇಲ್ಲಿ ಕಾರಣ ಅಂದರೆ ಎರಡಲ್ಲ. ಕಾರಣ ಅಂದರೆ ಸಂಬಂಧವಲ್ಲ. ಸಂಬಂಧದಲ್ಲಿ ದೇಶ ಸಂಬಂಧ ಇಲ್ಲ, ಕಾಲ ಸಂಬಂಧ ಇಲ್ಲ, ಸ್ಥಿತಿ ಸಂಬಂಧ ಅಲ್ಲ. మరి ಏನು ಕಾರಣ ಅಂದರೆ ಅದೇ ತನ್ನ ಸ್ವರೂಪವೇ ಅದು ಬಿಟ್ಟು ಏನಿಲ್ಲ. ಹಾಗೆ ಅದರಿಂದ ಪಾರಮಾರ್ಥಿಕ ದೃಷ್ಟ್ಯ ದ ಕಾಸಾಲಿಟಿ ಸಿಂಪ್ಲಿ ಮೀನ್ಸ್ ದಟ್ ದ ಯೂನಿವರ್ಸ್ ಬೀಯಿಂಗ್ ಎ ಸೂಪರ್ ಇಂಪೊಸಿಷನ್ ಆನ್ ಬ್ರಹ್ಮನ್, ಈ ಜಗತ್ತೆಲ್ಲ ಬ್ರಹ್ಮದ ಅಧ್ಯಾಸ ಅಂದರೆ ತೋರಿಕೆ, ಅನಿಸಿಕೆ, ಅದೆಲ್ಲ ತಪ್ಪಾಗಿ ಅನಿಸುವುದರಿಂದ ಹ್ಯಾಸ್ ನೋ ಎಕ್ಸಿಸ್ಟೆನ್ಸ್ ಆಫ್ ಇಟ್ಸ್ ಓನ್ ಅಪಾರ್ಟ್ ಫ್ರಮ್ ಬ್ರಹ್ಮನ್. ಇದು ಪ್ರಪಂಚ ಎನ್ನುವುದು ಸುಮ್ಮನೆ ತೋರಿಕೆ ಆಗುವುದರಿಂದ ತೋರಿಕೆನೇ ಉಪದೇಶ ಮಾಡ್ತಾ ಇಲ್ಲ. ತೋರಿಕೆ ಎಂಬುದು ಉಪದೇಶ ಪ್ರಕ್ರಿಯೆ, ತಾತ್ಪರ್ಯವೆನ್ನುವುದು ಒಂದೇ ಬ್ರಹ್ಮ ಎಂದು ನೋಡಿ. ತೋರಿಕೆಯನ್ನು ಉಪದೇಶ ಮಾಡ್ತಾ ಇಲ್ಲ. ಇದು ತೋರಿಕೆ ಎಂದು ಹೇಳುವುದರಿಂದ ಇದು ನಿಜ ಎಂಬ ಬುದ್ಧಿ ಬಿಡಿಸುವುದಕ್ಕೆ ತೋರಿಕೆ ಹೇಳಿದ್ದೀವಿ ನೋಡಿ. ತೋರಿಕೆ ಎಂಬುದು ಉಪದೇಶ ಅಲ್ಲ. ತೋರಿಕೆ ಎಂಬುದು ಉಪದೇಶ ಏನು? ಒಂದೇ ಬ್ರಹ್ಮ ಎನ್ನುವುದು ಉಪದೇಶ, ಅದು ತಾತ್ಪರ್ಯ. ಬ್ರಹ್ಮ ಒಂದೇ ಇದೆ ಎನ್ನುವುದು ತಾತ್ಪರ್ಯ, ನೀರಿದೆ ಎನ್ನುವುದು ತಾತ್ಪರ್ಯ. ಅಲೆ ಎನ್ನುವುದು ತೋರಿಕೆ ಅಂದರೇನು? ಅಲೆ ಎಂಬುದು ತೋರಿಕೆ ಅಂದರೆ ದೃಷ್ಟಿ ಅಲೆಯಿಂದ ನೀರಿನ ಕಡೆಗೆ ತಿರುಗಿಸು ಎನ್ನುವುದಕ್ಕೆ ತೋರಿಕೆ ಎಂದು ಹೇಳಿದ್ದೀವಿ. ಅಲೆಯಿಂದ ನೀರಿನ ಕಡೆಗೆ ಹೋದರೆ ಅಲೆ ಬಿಡಿಯಾಗಿಲ್ಲ, ನೀರೇ ಆಗಿಬಿಟ್ಟಿದ್ದಾರೆ, ನೀರೇ ಕಂಡು ಬರ್ತದೆ. ಹಾಗೆ ತೋರುವ ನಾಮರೂಪ ಜಗತ್ತಿನಿಂದ ಬ್ರಹ್ಮ ಕಡೆಗೆ ತಿರುಗಿದ್ದರೆ ಬ್ರಹ್ಮ ಒಂದೇ ಇದೆ, ಒಂದೇ ಒಂದು ಇರುವು. ಆ ನೋಡುವುದು ಅದೇ, ನೋಡಲ್ಪಡುವುದು ಅದೇ, ತಿಳಿಯುವುದದೇ, ತಿಳಿಯಲ್ಪಡುವುದು ಒಂದೇ. ಎರವು ಅರಿವೇ ಉಳಿದಿದೆ. ಹೀಗೆ ಅದರಿಂದ ಇಲ್ಲಿ ಕಾರಣ ಅಂದರೆ ತೋರುವ ಜಗತ್ತೆಲ್ಲ ಕೇವಲ ಕಲ್ಪಿತ, ಅಧ್ಯಾರೋಪಿತ ಆಗುವುದರಿಂದ, ಕಲ್ಪಿತವು ಎಂದು ನಿಜವಾದ ವಸ್ತುವಿನ ತೋರಿಕೆ ಆಗುವುದರಿಂದ, ತೋರಿಕೆ ಯಾವ ವಸ್ತು ಹೀಗೆ ತೋರುತ್ತಾ ಇದೆಯೋ ಆ ವಸ್ತುವನ್ನು ಬಿಟ್ಟು ತೋರಿಕೆ ಇರುವುದಿಲ್ಲ. ಒಂದು ನಿಜವಾದ ವಸ್ತು, ಒಂದು ತೋರುವ ಬಗೆ ಇರುವ ಬಗೆಯನ್ನು ಬಿಟ್ಟಿರುವುದಿಲ್ಲ. ಅದರಿಂದ ಆ ಇರುವ ವಸ್ತುವೇ ಇದು. ಈ ತೋರಿಕೆಯಿಂದ ನಮ್ಮ ದೃಷ್ಟಿಯನ್ನು ಇರುವಿಕೆ ಕಡೆಗೆ ತಿರುಗಿಸಿದ್ದರೆ ಇಷ್ಟೆಲ್ಲ ತೋರಿದ್ದು ಇರುವೆ ಆಗಿಬಿಡ್ತದೆ. ಹಾವಾಗಿ ತೋರಿದ್ದೆಲ್ಲ ಹಗ್ಗ ಎಂದು ತಿಳ್ಕೊಂಡ ನಂತರ ಹಾವೇನಾಗ್ತದೆ? ಈಗ ಇದೇ ಹಾವು. ನಾವು ಇಷ್ಟೊತ್ತು ಹಾವು ಈಗ ಇದೇ ನೋಡ್ತಾ ಇದ್ದೀವಲ್ಲ, ಈಗ ನೋಡುತ್ತೀವಲ್ಲ, ಇದೇ ಹಾವು. ಈ ಹಾವನ್ನೇ, ಈ ಹಗ್ಗವನ್ನೇ ನೀವು ಇಷ್ಟೊತ್ತು ಹಾವನ್ನು ತಿಳ್ಕೊಂಡಿದ್ವಿ, ಈಗ ಇದೇ ಹಾಗ. ಹಾಗೆ ಜಗತ್ತೆಂಬುದನ್ನು ಬ್ರಹ್ಮವಾಗಿ ತಿಳಿದ ನಂತರ ಇನ್ನು ಜಗತ್ತು ಎಲ್ಲಿ ಅಂದರೆ ಇದೆ. ಈ ಬ್ರಹ್ಮವನ್ನೇ ನೀವು ಜಗತ್ತೆಂದು ಸುಮ್ಮನೆ ಹೆಸರಿಟ್ಟು ಏನೋ ಮಾಡಿದ್ದೆಲ್ಲ ಇದೆ. ಇದು ಜಗತ್ತೆಂದು ಹೆಸರಿಟ್ಟಿದ್ದು ಇದೆ, ಆ ಹೆಸರು ಇದೆ, ಈ ಹೆಸರಾಗಿ ನೋಡಿದ್ದು ಇದೆ, ತಿಳಿದಿದ್ದು ಇದೆ, ಎಲ್ಲ ಇದೆ. ಆ ತಿಳಿಯುವವನು ತಿಳಿಯಲ್ಪಡುವುದು ಎರಡು ಬ್ರಹ್ಮೆ. ಹಾಗೆ ಇಲ್ಲಿ ಕಾರ್ಯಕಾರಣ ಭಾವ ಎಂದು ಹೇಳಿದ್ದು ನಾಮರೂಪ ಜಗತ್ತೆಲ್ಲ ಆ ಬ್ರಹ್ಮ ಜೊತೆಗೆ ಒಟ್ಟಾಗಿದೆ, ಅದೇ ಬ್ರಹ್ಮ ಎಂದು ತಿಳಿಸುವುದಕ್ಕೆ ಇಷ್ಟೆಲ್ಲ ಪ್ರಕ್ರಿಯೆ. ಈ ಪ್ರಕ್ರಿಯೆಯೆಲ್ಲ ಚಿಂತನೆ ಮಾಡಿ ಆ ಸ್ವರೂಪ ಕಡೆಗೆ ತಿರುಗಿ ಅಲ್ಲಿ ಹೋಗುವುದಕ್ಕೆ ನಾವು ಈ ತೋರಿಕದಲ್ಲೇ ಇದ್ದುಕೊಂಡು, ತೋರಿಕೆಯಲ್ಲಿ ಏನಿರುತ್ತದೆ? ರಿಲೇಷನ್ನಲ್ಲಿರುತ್ತದೆ. ದೇಶ, ಕಾಲ, ನಾಮ, ರೂಪ, ಸಂಬಂಧ, ಜ್ಞಾತೃ, ಜ್ಞೇಯ, ಸಬ್ಜೆಕ್ಟ್, ಆಬ್ಜೆಕ್ಟ್, ಈ ಸಂಬಂಧದಲ್ಲಿದ್ದುಕೊಂಡು ಕೇಳ್ತಾ ಇರುತ್ತಾರೆ. ಈ ಕೇಳುವಾಗ ಈ ಸಂಬಂಧ ಬುದ್ಧಿ ಬಿಡಿಸುವುದೇ ಶ್ರವಣ, ಅದೇ ಜ್ಞಾನ. ಈ ಜ್ಞಾತೃಜ್ಞೇಯ ಸಂಬಂಧ ಬಿಡ್ತಾ ಇದೆ. ಇದು ನೀರು ಅಲೆ ಎಂಬ ಎರಡು ಬುದ್ಧಿ ಬಿಟ್ಟರೆ ಅದು ಜ್ಞಾನ. ಎರಡು ಬುದ್ಧಿ ಬಿಟ್ಟರೆ ಆ ಕೇಳುವುದು ಮುಗೀತು, ಶ್ರೋತ ಮುಗಿಯಿತು, ವಕ್ತ ಮುಗಿಯಿತು, ಹೇಳುವ ಉಪದೇಶ ಮುಗೀತು, ಒಂದೇ ಆಗಿಬಿಟ್ಟಿತು. ಆ ಒಂದು ತಿಳಿಯುವುದಕ್ಕೆ ಇಷ್ಟೆಲ್ಲ ಉಪದೇಶ. ಅಷ್ಟೇ ಹೊರತು ಉಪದೇಶದ ಮಾತುಗಳಿಗೆ ಸಿಕ್ಕಾಕ್ಕೊಂಡು ಆ ಮಾತುಗಳಲ್ಲಿರುವ ಸಂಬಂಧಗಳನ್ನು ಇಟ್ಟುಕೊಂಡು ಆ ಸಂಬಂಧಗಳನ್ನೇ ಹುಡುಕ್ತಾ ಇದ್ದು ಅಂದರೆ ಏನಿದು? ಕಾರ್ಯ ಇದನ್ನು ಅದು ಸತ್ಯ, ಇದು ತೋರಿಕೆ ಸತ್ಯ ಅಂದರೆ ಮತ್ತೆ ಎರಡು ಇಟ್ಕೊಂಡು ಒಂದು ತೋರಿಕೆ, ಒಂದು ನಿಜ, ಒಂದು ತೋರಿಕೆ, ಒಂದು ಇರುವಿಕೆ, ಅದು ಮತ್ತೆ ಎರಡು ಮಾಡಬಾರದು. ತೋರಿಕೆ ಇರುವಿಕೆ ಎರಡಿಲ್ಲ ಎಂದು ಹೇಳುವುದಕ್ಕೆ ತೋರಿಕೆ ಇರುವಿಕೆ ಎಂಬ ಮಾತು. ಎರಡಿಲ್ಲ ಎನ್ನುವುದಕ್ಕೆ ಅದು ಇಲ್ಲದಿದ್ದರೆ ಇರುವಿಕೆ, ತೋರಿಕೆ, ಮತ್ತೆ ಎರಡು ಮಾಡ್ಕೊಂಡು ಬಿಡಿ, ಮತ್ತೆ ಅದೇ ಜ್ಞಾತೃಜ್ಞೇಯ ಅದೇ ಆಗಿಬಿಟ್ಟಿತ್ತು. ಮತ್ತೆ ಇದು ಎರಡು ಬಿಡಿಸುವುದಕ್ಕೆ ಇದೆಲ್ಲ ಉಪದೇಶ. ಎರಡು ಇಟ್ಕೊಂಡು ಬಿಟ್ಟರೆ ಮತ್ತೆ ಅಲ್ಲಿಗೆ ಬಂತು. ಆದ್ದರಿಂದ ಇಲ್ಲಿ ನೋಡಿ, ಇದು ಅಧ್ಯಾಸ ಆಗುವುದರಿಂದ
ತನ್ನ ಸ್ವರೂಪವನ್ನು ಬಿಟ್ಟು ಈ ತೋರುವ ಅಧ್ಯಾಸ ಇಲ್ಲ, ಅಲ್ಲಿ ತಲುಪಬೇಕು. ಈ ತೋರಿಕೆ ಎಂಬುದು ಇರುವಿಕೆಗೂ ಬಿಡಿಯಿಲ್ಲ ಎಂದು ಗೊತ್ತಾಯಿತೋ ಅಲ್ಲಿ ಇಷ್ಟೆಲ್ಲ ಹೇಳಿದ್ದಕ್ಕೆ ಸಾರ್ಥಕವಾಯಿತು. ಅಲ್ಲಿ ತಲುಪಿದ್ದರೆ ಈ ಹೇಳಿದ್ದೆಲ್ಲ ಅಲ್ಲಿ ತಲುಪಿತು. ನೀವು ಇಲ್ಲೇ ಇದ್ದುಕೊಂಡು ಇನ್ನೂ ಅಂದರೆ ನೀವು ಇಲ್ಲೇ ಇದ್ದಿರ್ತೀವಿ, ಅದು ಒಂದು ಆಗೋದೇ ಅಲ್ಲ, ಇಲ್ಲೇ ಇದ್ದು ಬಿಡ್ತೀರಿ. ಈಗ ಮುಂದೆ ನೋಡಿ, ಇದು ಮೇನ್ ವಿಷಯ. ಇದರ ಮೇಲೆ ಸ್ವಲ್ಪ ಒಬ್ಬನ ಅಬ್ಜೆಕ್ಷನ್ ಇದೆ, ಒಂದು ಆಕ್ಷೇಪವಿದೆ, ಪರಿಹಾರವಿದೆ. ಜೀವ ಈಶ್ವರ ಇದು ಸ್ವಲ್ಪ ಇದೆ. ಈ ನಂತರ ಹೇಳೋಣ, ಟೈಮ್ ಆಗಿತ್ತಲ್ಲ, 11ಕ್ಕೆ ಹೇಳೋಣ. ಇದು ಸ್ವಲ್ಪ ಗೌಡಪಾದರ ವಾಕ್ಯ ಇಟ್ಕೊಂಡು ಒಬ್ಬರು ಆಕ್ಷೇಪ ಮಾಡ್ತಾರೆ. ಇದಕ್ಕೆ ಸ್ವಾಮೀಜಿ ಉತ್ತರ ಹೇಳ್ತಾ ಇದ್ದಾರೆ. ಅಂದರೆ ಇಷ್ಟೊತ್ತು ಹೇಳಿದ್ದು ನಿಜವಾದ ಪ್ರಕ್ರಿಯೆ. ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಈಗ ಅವರವರ ತಪ್ಪು ತಿಳುವಳಿಕೆಗಳು. ಈಗ ಆ ತಪ್ಪು ತಿಳುವಳಿಕೆ ಏನು, ಅದನ್ನು ಏಕೆ ಸರಿ ಮಾಡಬೇಕು, ಗೌಡಪಾದರ ನಿಜವಾದ ಅಭಿಪ್ರಾಯವೇನು, ಇವರು ಗೌಡಪಾದರನ್ನು ಹೇಗೆ ತಪ್ಪು ಅರ್ಥ ಮಾಡಿಕೊಂಡರು, ಅದು ಮೊದಲು ಸರಿಯಾದದ್ದೇನೋ ತಿಳ್ಕೊಂಡ್ರೆ ಈಗ ಅವರು ತಪ್ಪೇನೋ ಹೇಳ್ಬೋದು. ಮೊದಲು ಸರಿಯಾಗಿದ್ದು ಇಷ್ಟೊತ್ತು ಹೇಳಿದ್ದೀವಿ, ಇದನ್ನು ಅವರು ಏನೆಂದು ತಪ್ಪು ಅರ್ಥ ಮಾಡಿಕೊಂಡರು, ಅದು ಏಕೆ ಸರಿ ಮಾಡುವುದು. మరి ಅವರ ತಪ್ಪುಗಳು ನಮಗೇಕೆ ಅಂದರೆ ಅವರಿಗೋಸ್ಕರ ಅಲ್ಲ, ಅಂಥ ತಪ್ಪು ನಾವು ಮಾಡ್ತೀವೇನೋ, ನಮ್ಮ ತಪ್ಪು ಸರಿ ಮಾಡಿಕೊಂಡರೆ ನಮಗೂ ಕ್ಲಿಯರ್ ಆಗ್ತದೆ, ಅಷ್ಟೇ ನಮಗೋಸ್ಕರ. ಆಯಿತು, ನಂತರ ಹೇಳೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.